ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಆ ಟಾಪಿಕ್ ಹೆಸರು ಏನಂದ್ರೆ ನಿಶ್ಚಯ ಬುದ್ಧಿ. ಬಾಬಾ ಹೇಳ್ತಾರೋ, ಯಾರಿಗೆ ನಿಶ್ಚಯ ಬುದ್ಧಿ ಇರ್ತಾರೋ ಅವರು ವಿಜಯಂತಿ ಆಗ್ತಾರೋ. ಈ ವಿನಾಶದ ಸಮಯದಲ್ಲಿ ಯಾರು ಸಂಶಯ ಬುದ್ಧಿ ಇರ್ತಾರೋ ಅವ್ರದ್ದು ಏನು ಆಕೈತೆ ಅಂತ ಹೇಳ್ತಾರೆ ಬಾಬಾ, ವಿನಶಂತಿ ಆಕೈತಿ ಅಂತ ಹೇಳ್ತಾರೆ ಬಾಬಾ. ನಿಶ್ಚಯ ಬುದ್ಧಿ ಬಾಬಾ ಹೇಳ್ತಾರೋ ಕೇವಲ 8 ರತ್ನಗಳು ಮಾತ್ರ ನಿಶ್ಚಯ ಬುದ್ಧಿ ಉಳ್ಳಂಥವ್ರು ಆಗ್ತಾರೋ ಅಂತ ಹೇಳ್ತಾರೆ. ಉಳ್ದವರೆಲ್ಲ ನಂಬರ್ 1 ನಿಶ್ಚಯ ಬುದ್ಧಿ ರೀ. ಆದರೆ 8 ನಂಬರ್ದವ್ರು ಅದಾರಲ್ಲ ಬಾಬಾ ಅಂತಾರೆ ನಿಶ್ಚಯ ಬುದ್ಧಿ ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ನಮ್ಮ ಜಗದೀಶ್ ಬಾಯಿಜಿಗೆ ದಿಲ್ಲಿ ಹೋಗ ಕೋರ್ಸ್ ತೊಗೋಬೇಕಾದ್ರೆ ಗಂಗೆ ದಾದಿಯವರು ಜ್ಞಾನ ಕೊಟ್ಟಿದ್ದಾಗ ಅವಾಗ ಅವ್ರು ಹೇಳಿದ್ರು ಸ್ವಯಂ ಭಗವಂತನ ಮಧುಬಂಧದಲ್ಲಿ ಬಂದಿದ್ದಾರೋ ಅಂತ ಹೇಳಿದ್ರಿ. ಆವಾಗ ಸ್ವಯಂ ಭಗವಂತನ ಬಂದಾರೋ ನಾ ಭೇಟಿ ಆಗಬೇಕು ಅಂತ. ಅದಕ್ಕೆ ದಿಲ್ಲಿ ಝೋನ್ದಲ್ಲಿ ಹೆಡ್ ಯಾರಿದ್ರು ಅಂದ್ರೆ ದೀದಿ ಮನ್ಮೋಹಿನಿಜಿ ಇದ್ರು. ಇವರು ಜಗದೀಶ್ ಅನ್ನೋರು ಭಾಳ ಕ್ವಶನ್ಸ್ ಕೇಳ್ತಾರೋ. ಅಲ್ಲೂ ಮಧುಬನ್ಗೆ ಹೋಗಿ ಬರೀ ಕ್ವಶನ್ ಕೇಳ್ಕೋತಾ ಆದ್ರೆ ಬ್ರಹ್ಮ ಬಾಬಾ ಏನು ಅನ್ಬೇಕು, ಅಲ್ಲ ಈ ಮಗು ಅಕ್ಕಂದಿರು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ, ಅಲ್ಲೂ ಭಾಳ ಕ್ವಶನ್ ಕೇಳಕತ್ತ, ನೀವು ಮಗು ಇದಿಲ್ಲ ಅಂತ ಹೇಳಿ ಅಲ್ಲಿ ಬಟ್ ಮಾಡ್ತಾರ ಬಾಬಾ, ಅದಕ್ಕೆ ಕಲಿಸೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ರಿ. ಆದರೆ ಜಗದೀಶ್ ಬಾಯಿಜಿ ಹಠ ಬಿದ್ದಕ್ಕೆ ಇದ್ರು. ಸ್ವಯಂ ಭಗವಂತನಲ್ಲಿ ಬಂದಾನಂದ ಮೇಲೆ ನಾನು ಅವ್ರನ್ನ ಭೇಟಿಯಾಗಕ್ಕೆ ನಾವು ಹೋಗಲೇಬೇಕು, ನನಗೆ ನಿಶ್ಚಯ ಇದೆ ನಾನು ಹೋಗಲೇಬೇಕು ಅಂತ ಬೇಡ ಅನ್ನೋರು. ಅದಕ್ಕೆ ಮೊದಲು ಏನು ಮಾಡ್ತಿದ್ರು ಅಂದ್ರೆ 108 ಸಲ ನಿಶ್ಚಯ ಪತ್ರವನ್ನು ಬರ್ಸ್ಕೊತಿದ್ರಂತ್ರಿ. ನನ್ನ ನಿಶ್ಚಯ ಇದೆ, ಸ್ವಯಂ ಭಗವಂತ ಓದ್ಸಕತ್ತನು, ಸ್ವಯಂ ಭಗವಂತನೇ ಈ ಧರೆಗೆ ಬಂದಿದ್ದಾನು ಅಂತ ಹೇಳಿ. ಅವಾಗ ಬರ್ಕೊಂಬ ಅಂತಂದ್ರೆ ಅವರು ಪ್ರಿನ್ಸಿಪಲ್ ಇದ್ರಿ, ಕಾಲೇಜಿನ ಪ್ರಿನ್ಸಿಪಲ್ ಬೇರೆ ಇದ್ದರು, ಮತ್ತು ಇದನ್ನು ನೋಡ್ಕೋತಿದ್ರಂತ, ಹಾಸ್ಟೆಲ್ಲು ನೋಡ್ಕೋತಿದ್ರಂತ. ಅದಕ್ಕೋಸ್ಕರ ಅವ್ರು ಟೈಮ್ ಸಿಗ್ತಿರ್ಲಿಲ್ಲ. ಅವ್ರು ಬರ್ಕೊಂಡು ಬಂದ್ರಂತ, ದೀದಿ ಕೈಯಾಗ ಕೊಟ್ರಂತ. ದೀದಿ ಭಾಳ ಹುಷಾರಿದ್ರಿ, ಶನೇ ಇದ್ರಿ ದೀದಿ ಮನ್ಮೋಹಿನಿಜಿ. ಅವರು ಹಿಂಗೆ ಪೇಜ್ ತರಿಸಿ ನೋಡ್ರೆ ಇದೇ ನನಗೆ ಅನಿಸ್ವಾತು 108 ಸಲ ಐತಿ ಅಂತ ಹೇಳಿ. ಅದಕ್ಕೆ ಅವ್ರು ಎಣಿಸಿದ್ರೆ ಅವಾಗ ಜಗದೀಶ್ ಬಾಯಿ ಹೇಳ್ತಾರೆ ಇದು 27 ಸಲ ಐತಿ, ನೀವು ಇಂಟು 4 ಮಾಡ್ಕೊಂಡು ಬಿಡ್ರಿ ಅಂತ. ಅದು ಇಂಟು 4 ಮಾಡ್ಕೊಂಡು ಲಾಸ್ಟ್ ಪೇಜ್ ಓದಿ ನೋಡ್ರಿ, ಇಂಟು 4 ಅಂತ ಬರ್ದೈತಿ, ನೀವು ಮಾಡ್ಕೊಂಡ್ಬಿಡ್ರಿ. ನನಗೆ ಟೈಮ್ ಇಲ್ಲ, ನಾ ಬರೀತೀನಿ, ಬರೆಯಂಗಿಲ್ಲ ಅಂತಲ್ಲ, ನಾ ಬರೀತೀನಿ, ನನಗೆ ಟೈಮ್ ಇಲ್ಲ, ಆದ್ರೆ ನಾ ಮಾತ್ರ ಹೋಗವ ಅಂತ ಹೇಳಿ ಆಮೇಲೆ ದೀದಿಯವರು ಕೂಡಿಸಿ ಅವ್ರನ್ನ ಕಳಿಸ್ಕೊಟ್ರು. ಒಂದ್ಸಲ ಬಾಬಾ ಅವರು ಕ್ಲಾಸ್ ಮಾಡಬೇಕಾದ್ರೆ ಲಚ್ಚು ದಾದಿಗೆ ಹೇಳಿದ್ರಂತ. ಏನಂತ ಹೇಳಿದ್ರಂತ, ಪೇಪರ್ ಐತೇನು ಅಂತ, ಅದಾವ್ರಿ ಅಂತ, ಎಲ್ಲರಿಗೂ ಕೊಡು ಅಂತ ಹೇಳಿದ್ರು. ಒಮ್ಮೆ ಅಚಾನಕ್ ಎಲ್ಲರಿಗೂ ಪೇಪರ್ ಕೊಟ್ಟ ಮೇಲೆ ಹೇಳಿದ್ರಂತ ಬಾಬಾ, ಎಲ್ಲರಿಗೂ ನಿಶ್ಚಯ ಪತ್ರ ಬರೋದು ಕೊಡು ಅಂತ ಹೇಳಿದ್ರು. ಯಾರು ಬ್ರಹ್ಮ ಬಾಬಾನ ಕತೆ ನಿಶ್ಚಯ ಪತ್ರ ಹೋಳಿಕೆ ಆಕೈತಿ ಅವ್ರಿಗೆ ನಾನು ಸಾಯಂಕಾಲ ಪ್ರೈಸ್ ಕೊಡ್ತೀನಿ ಅಂತಂದ್ರದ್ದು. ಆ ಪೇಪರ್ನೆಲ್ಲರಿಗೂ ಪಾಸ್ ಮಾಡಿದ್ರಿ. ಎಲ್ಲರೂ ತಮ್ಮ ರೂಮಿಗೆ ಹೋಗಿ ಬರೀಲಿಕ್ಕೆ ಪ್ರಾರಂಭ ಮಾಡ್ರದ್ದು. ಎಲ್ಲರೂ ಬರೆದ್ರೆ ಸಾಯಂಕಾಲ ಒಬ್ರು ಕನ್ಯೆ ಬರೋದ್ರಂತ. ಅದು ಬ್ರಹ್ಮ ಬಾಬಾನ ಜೊತೆ ಏನಿತ್ರಿ ಹೋಳಿಕೆ ಇತ್ತು, ಬಾಬಾ ಅವ್ರಿಗೆ ಪ್ರೈಸ್ ಕೊಟ್ಟರು. ಇವರು ಚಕ್ರಧಾರಿ ಬೆಂಜಿ ಅವರು ಅದನ್ನು ಏನು ಮಾಡಿದ್ರಂತ, ಏನಪ್ಪ ಬಾಬಾ ಬರ್ದಾರ ಅಂತದ, ನಮ್ದು ಯಾರ್ದು ಹೋಳಿಕೆ ಆಗಲಿಲ್ಲಲ್ಲ ಬಾಬಾನ ಜೊತೆಗೆ ಅಂದಾಗ, ಬ್ರಹ್ಮ ಬಾಬನ ನಿಶ್ಚಯ ಪತ್ರ ಹೆಂಗಿತ್ತಂದರೆ 1 ಲೈನ್ ಕಾಮಾ ಇರಲಿಲ್ಲ ಅಂತ, 1 ಫುಲ್ ಸ್ಟಾಪ್ ಇರಲಿಲ್ಲ ಅಂತ, ಬರೀ ನಿಶ್ಚಯ ಪತ್ರದಲ್ಲಿ ಕೇವಲ ಜ್ಞಾನದ ಮಾತುಗಳು ಅಷ್ಟೇ ಇದ್ದು ಅಂತಾರೆ. ಜ್ಞಾನದ ಮಾತು ಬಿಟ್ಟರೆ ಬೇರೆ ಎದ್ರೋಗೂ ಇಲ್ಲ. ನೀನ ಅಪ್ಪದಿ, ನೀನ ಟೀಚರ್ ಅದಿ, ನೀನ ಗುರು ಅದಿ, ನೀವ ಬಂದಿರಿ ಓದ್ಸಾಕ, ನೀವ ಸದ್ಗುರು ಅದಿರಿ ನಮ್ಮ ಮನೆ ಕರ್ಕೊಂಡು ಹೋಗಾಕ, ಇಂಥದ್ದು ಎಲ್ಲನೂ ಒಂದೊಂದು ಪಾಯಿಂಟು ಫುಲ್ ಸ್ಟಾಪ್ ಇರಲಿಲ್ಲ ಅಂತ, ಕಾಮ ಇರಲಿಲ್ಲ ಅಂತ, ಬರೀ ಜ್ಞಾನದ ಪಾಯಿಂಟ್ ನಿಶ್ಚಯ ಪತ್ರ ಇತ್ತಂತ್ರಿ. ಅದಕ್ಕೆ ಅವಾಗ ಅನ್ಕೊಂಡ್ರಂತ ಬ್ರಹ್ಮ ಬಾಬನ ನಿಶ್ಚಯ ಹೆಂಗಿತ್ತು. ಈಗ ಸದ್ಯ ನಾವು ಇಲ್ಲಿ ನೋಡ್ಕೋರಿ, ನಮ್ದು ನಿಶ್ಚಯ ಯಾವ ಆಧಾರ ಮೇಲೆ ಐತಿ, ಜ್ಞಾನದ ಆಧಾರ ಮೇಲೆ ಐತೋ, ಇನ್ನು ಯೋಗದ ಆಧಾರ ಮೇಲೆ ಐತೋ, ಅಥವಾ ಬೇರೆ ಎದ್ರ ಜೊತೆ ನಾವು ಅಂಟ್ಕೊಂಡು ನಾವು ಆಧಾರದಿಂದ ಬಾಬನ ಮಕ್ಕಳಾಗ್ಯವು, ಯಾವುದೋ ಇರ್ಬೋದ್ರಿ. ನಾವು ಯಾವ ಆಧಾರದಿಂದ ಭಗವಂತನ ಹಿಡ್ಕೊಂಡೇವಿ, ಯಾಕಂದ್ರೆ ಆ ಆಧಾರಗಳು ಆಗುವನರಿ. ಅದಕ್ಕೆ ಒಂದ್ಸಲ ಚಕ್ರಧಾರಿ ಬೆಂಜಿ ತಮ್ಮ ಅನುಭವ ಹೇಳ್ತಾರೆ. ಒಬ್ರು ಮಾತಾ ಇದ್ರಂತ್ರಿ, ಭಾಳ ಅಂದ್ರೆ ಬಾಬನ ಮೇಲೆ ಬಳಿಹಾರಿ ಅಂತ್ರಿ. ಧನದಿಂದ ಆತು, ತನುದಿಂದ ಆತು, ಮನದಿಂದ ಆತು, ಭಗವಂತನ ಸಂಪೂರ್ಣ ಬಳಿಹಾರಿ ಇದ್ರಂತ್ರಿ. ಏನೆಲ್ಲ ಹೇಳ್ತಾರೆ ಆಜ್ಞಾಕಾರಿ ಇದ್ರಂತ್ರಿ.
ಆದ್ರೆ ಅವ್ರು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟಿ ಪರಿಸ್ಥಿತಿಗಳು ಬಂದು ಬಿಟ್ಟ ಶವಕ್ಕೆ ಹೋಗಲಾರ್ದ ಮುರಳಿ ಕ್ಲಾಸಿಗೆ ಬಂದಿದ್ರು ಹತ್ರ, ಸಂಸ್ಕಾರಕ್ಕೆ ಹೋಗಲಾರ್ದ ಮುರಳಿ ಕ್ಲಾಸಿಗೆ ಬಂದಿದ್ರು. ಯೋಚನೆ ಮಾಡ್ರಿ, ಆ ಮಾತೇದ ಜ್ಞಾನದ ಮೇಲೆ ಎಷ್ಟೊಂದು ನಿಶ್ಚಯ ಇತ್ತು, ಮುರಳಿ ಕ್ಲಾಸ್ ಮೇಲೆ ಎಷ್ಟೊಂದು ನಿಶ್ಚಯ ಇತ್ತಂತ ಯೋಚನೆ ಮಾಡ್ರಿ ಅಣ್ಣವ್ರು. ಒಂದು ದಿವಸ ಕ್ಲಾಸ್ ಬಿಡ್ತಿರ್ಲಿಲ್ಲ, ಅಕ್ಕೋರು ಹೇಳಿದ ಗೆರಿ ದಾಡ್ತಿರ್ಲಿಲ್ಲ ಅಂತ್ರಿ ಆ ಮಾತೆ. ಆಮೇಲೆ ಏನಾತ್ರಿ ಪರಿಸ್ಥಿತಿ, ಮಗಳ್ ಕಷ್ಟ ರೀ, ಯಾಕಂದ್ರೆ ಹಳೆಯ ಶರೀರ ಬಿಟ್ರಿ. ಅವ್ರ ಪತಿದು ಕೂಡ ಏನಾತ್ರಿ ಲಾಸ್ ಆತ್ರಿ. ಅವ್ರಿಗೂ ಸ್ವಲ್ಪ ಏನಾತ್ರಿ ಇನ್ಕಮ್ದಲ್ಲಿ ಅಥವಾ ಎಕನಾಮಿಕಲಿ ಫೈನಾನ್ಷಿಯಲಿ ಕೂಡ ತಳಗ್ ಬಿದ್ರಿ. ಅವ್ರು ಏನು ಮಾಡಿದ್ರಂತ, ಬೇರೆ ಊರಿಗೆ ಟ್ರಾನ್ಸ್ಫರ್ ಆದ್ರಂತ್ರಿ. ಬೇರೆಯವ್ರಿಗೆ ಟ್ರಾನ್ಸ್ಫರ್ ಹಾಕೊಳ್ಳಿ ಇವ್ರು ಅಕ್ಕೋರು ಚಕ್ರಧಾರಿ ಬೆಂಜಿ ಅವ್ರು ಏನು ಮಾಡಿದ್ರಂತ, ಬೇರೆಯವ್ರಿಗೆ ಅಕ್ಕಂದಿರಿಗೆ ಫೋನ್ ಹಚ್ಚಿದ್ರು, ಇಂಥದ್ದು ಒಂದು ವಾರಿಸ್ ಮಗು ಆತ್ಮ ಬರೋದೈತಿ, ನೀವು ಅವರಿಗೆ ಚಂದ ಪಾಲನೆ ಕೊಡ್ರಿ, ಜ್ಞಾನದ ಪಾಲನೆ ಕೊಡ್ರಿ, ಅವ್ರು ಭಾರಿ ವಿಶೇಷ ಅದಾರು ಅಂತೆ. 10 ದಿವಸ ಆತ್ರಿ, 15 ದಿವಸ ಆಯ್ತು. ಇವ್ರು ಚಕ್ರಧಾರಿ ಬೆಂಚಿ ಯಾಕೆ ಅವ್ರು ಕಾಲ್ ಮಾಡ್ತಾ ಇಲ್ಲ ಅಂಥೇಳಿ ಇವರೇ ಹಚ್ಚಿದ್ರು. ಅವ ಅಕ್ಕೋರು ಹೇಳಿದ್ರು, ಅವ್ರು ಯಾರು ಬಂದಿಲ್ಲ, ನೀವು ಹೇಳಿದ್ರಲ್ಲ ಅವ್ರು ಯಾರು ಕ್ಲಾಸಿಗೆ ಬಂದಿಲ್ಲ ಅಂತಂದ್ರಿ. ಇಂಥ ವಿಶೇಷ ಆತ್ಮ ಕ್ಲಾಸಿಗೆ ಯಾಕೆ ಹೋಗಿಲ್ಲ ಅಂತ ಅವ್ರಿಗೆ ಫೋನ್ ಹಚ್ಚಿದಾಗ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಯಾವ್ರಿ, ಮನಿ ಎಲ್ಲ ಸೆಟಲ್ ಮಾಡೋದೈತಿ, ಅದಕ್ಕೋಸ್ಕರ ನಾ ಹೋಗಿಲ್ಲ ಅಂತ. ಆತು ಬಿಡಂತೆ. ಇಂಥ ಮಾತು ಅವ್ರು ಎಂದೂ ಆಡೇ ಇಲ್ರಿ. ಆಮೇಲೆ ಮತ್ತೆ 15 ದಿವಸ ಆದ್ಮೇಲೆ ಕ್ವಶನ್ ಕೇಳ್ತಾರೋ, ಅಕ್ಕೋರ ಬಂದಿದ್ರಿ ಏನ್ರಿ ಅಂತ, ಇನ್ನೂ ಬಂದಿಲ್ಲ. ಮತ್ತೆ ಫೋನ್ ಹಚ್ಚಿದ್ರು, ಇಟ್ಟು ದಿವಸ ನಾ ಹೋಗೇನಲ್ರಿ ಕ್ಲಾಸಿಗೆ, ಅವು ಬುಕ್ನ್ಯಾಗ ಅದಾವ್ರಿ, ಅವನ್ರ ಮೊದಲು ಧಾರಣ ಮಾಡ್ಕೋತೀನಿ, ಆಮೇಲೆ ಮುಂದಿನ ಈ ಬಾಬಾ ಹೇಳೋ ಜ್ಞಾನದ ಮಾತುಗಳನ್ನ ಧಾರಣ ಮಾಡ್ಕೋತೀನಿ ಅಂತಂದ್ರೆ. ಇವರು ಹಳೆಯ ಶರೀರ ಬಿಟ್ಟಿದ್ದ ದಿನನಾಗ ಮುರಳಿ ಕ್ಲಾಸಿಗೆ ಹೋದವರು ಅಂಥದಿತ್ತು. ಇವೇನ್ರಿ ಮಾಮೂಲಿ ಎಕ್ಸ್ಕ್ಯೂಸ್ಗಳ್ರಿ, ನೆಪಗಳ್ರಿ, ಇವು ಮಾಮೂಲಿ ನೆಪಗಳ್ರಿ. ಇಂಥದಕ್ಕೆ ನೆಪಗಳು ಇವ್ರು ಹೇಳುವಂಥವ್ರಲ್ಲ. ಅಂದ್ರೆ ಯೋಚನೆ ಮಾಡ್ರಿ, ಆ ಮಾತೆಗೆ ಒಂದಾದ್ಮೇಲೆ ಒಂದು ಪರಿಸ್ಥಿತಿ ಬಂದವ್ರಿ. ಟ್ರಾನ್ಸ್ಫರ್ ಆತ್ರಿ, ಅವ್ರ ಪತಿದ ಲಾಸ್ ಆತ್ರಿ, ಅವ್ರಿಗೆ ಅಷ್ಟು ಅನುಕೂಲ ಬಾಡಿಗೆ ಮನೆಯಾಗ ಇರಕ್ಕೆ ಬಂದ್ರಿ, ಸ್ವಂತ ಮನೆಯನ್ನು ಕಳ್ಕೊಂಡ್ರಿ, ಹಳೆಯ ಶರೀರ ಬಿಟ್ರಿ, ಮಗಳೇನಾದ್ರಿ ವಿಧವಾ ಆದ್ಲರಿ. ಇದೆಲ್ಲ ಪರಿಸ್ಥಿತಿ ನೋಡಕ್ಕೆ ಏನಾಗ್ಬಿಡುತ್ತಂದ್ರೆ, ಬಾಬಾ ನನ್ನ ರಕ್ಷಕ ಇಲ್ಲ, ಬಾಬಾ ನಾ ಇಷ್ಟು ನಡ್ಕೊಂಡ್ರೂ ಕೂಡ ಬಾಬಾ ನನ್ನ ಹಿನ್ನೆಲುಬಾಗಿ ನಿಂದಿರಲಿಲ್ಲ, ಬಾಬಾ ನನ್ನ ಜೊತೆಗಿರಲಿಲ್ಲ, ಬಾಬಾ ನನ್ನ ಪರಿಸ್ಥಿತಿ ಪಾರು ಮಾಡುವಲ್ಲ ಅಂದಮೇಲೆ ಅಂದ್ರೆ ರೀ, ನಾ ಕ್ಲಾಸಿಗೆ ಹೋಗಿಲ್ಲ, ಅದಕ್ಕೆ ಬಾಬಾನ ನಿಯಮಗಳನ್ನ ನಾ ಪಾಲನೆ ಮಾಡ್ತಿಲ್ಲ ಅಂದ್ರೆ ಪರಿಸ್ಥಿತಿಗಳು ಹೆಂಗೆ ಬರ್ತಾವಂತ್ರಿ, ಇಟ್ಟು ಜೋರು ಬಿರುಗಾಳಿ ತುಫಾನ್ಗಳು ಬೀಸ್ತಾವಲ್ರಿ ಅನ್ನೋ ನಮ್ಮ ಜೀವನದಲ್ಲಿ. ಅದು ಸ್ಪೆಷಲಿ ಬ್ರಾಹ್ಮಣ ಜೀವನದಲ್ಲಿ ಗಿಡ ಅಲಗ್ಯಾಡಂಗಿಲ್ರಿ, ಅಲಗ್ಯಾಡ್ತೈತಿ ನಿಂದಿರ್ತೈತಿ. ಎಷ್ಟೋ ನಾವು ಗಟ್ಟಿಶಾಲಿ ಇದ್ರೂ, ಹಳ್ಳಿಬ್ರು ಇದ್ರೂ, ಭಾಳ ನಿಯಮದಲ್ಲಿ ಪಕ್ಕ ಇದ್ರೂ ಕೂಡ ಒಂದು ಸಣ್ಣ ಗಾಳಿ ಏನು ಮಾಡ್ತೈತ್ರಿ, ಗಿಡನ ಕೆತ್ಕೊಂಡು ಹೋಗ್ತೈತ್ರಿ. ಯೋಚನೆ ಮಾಡ್ರಿ, ಅಷ್ಟು ದೊಡ್ಡ ಬಿರುಗಾಳಿ ಬೀಸಿದಾಗ ಗಿಡ ಬೀಳಲಿಲ್ಲ, ಒಂದು ಸಣ್ಣ ಬಿರುಗಾಳಿ ಬೀಸಿದಾಗ ಗಿಡ ಹೆಂಗೆ ಬಿತ್ತರಿ? ಯಾಕಂದ್ರೆ ದೊಡ್ಡ ಗಾಳಿ ಬೀಸಿದಾಗ ಅವಾಗ ಬೇರೆ ಅಲಗ್ಯಾಡಿದ್ದು ರೀ, ಸಡ್ಲಾಗಿದ್ದು ರೀ. ಇನ್ನು ಒಂದು ಸಣ್ಣ ಗಾಳಿ ಬೀಸಿದಾಗ ಅದು ಕಿತ್ಕೊಂಡು ಬಿಡ್ತೀರಿ. ಹಂಗಾರಿ ಅನ್ನೋರ ನಮಗೂ ಜೀವನದಲ್ಲಿ ನಾವು ಎಷ್ಟೋ ಗಟ್ಟಿ ಇದ್ರೂ ಕೂಡ ನಾವು ಅನೇಕ ಪರಿಸ್ಥಿತಿಗಳನ್ನ ಪಾರು ಮಾಡಿರ್ತೇವ್ರಿ. ಖರೆ ಒಂದು ಸಣ್ಣ ಪರಿಸ್ಥಿತಿ ಏನೋ ಬಂದಿರ್ತೈತಿಲ್ಲೋ, ಅವಾಗನ ನಾವೇನೋ ಬಿಡ್ತೀವಿ, ಕ್ಲಾಸಿಗೆ ಬಿಡೋದಾತು ಅಥವಾ ನಿಯಮ ತಪ್ಪಿಸೋದಾತು, ಇವನ್ನೆಲ್ಲ ಮಾಡಕ್ಕೆ ಹಿಡಿತೇವೆ. ಯಾಕಂದ್ರೆ ನಮ್ಮ ಆವಾಗನ ಏನಾಗಿದ್ದು ಸಡ್ಲಾಗಿದ್ದು. ಅದಕ್ಕೆ ಬಾಬಾ ನಮಗೂ ಕೂಡ ರೀ, ನಿಮಗೂ ಕೂಡ ಮಾತೆಯರಿಗೂ ಕೂಡ ಅಥವಾ ನಮಗೂ ಕೂಡ ಅಕ್ಕಂದಿರು ಇದ್ರಿಗೂ ಯಾವಾಗಲೂ ನಮ್ಗೆ ಅಕ್ಕಂದಿರು ನಿಶ್ಚಯ ಪತ್ರವನ್ನು ಬರೆಸ್ತಾರೋ, ನೀವು ಎಷ್ಟು ನಿಶ್ಚಯ ಇದೀರಿ, ನೀವು ಎಷ್ಟು ಪಕ್ಕ ಅದೀರಿ, ಇದೇ ಬಾಬಾ ಬಂದಾರು, ಸ್ವಯಂ ಭಗವಂತ ಇವರೇ ಅದಾರು, ಇವರ ಓದ್ಸಕ್ಕೆ ಬಂದಾರು, ಇವ್ರ ನಿಯಮಗಳನ್ನ ಪಾಲನೆ ಮಾಡಬೇಕು, ಇವ್ರ ನಿಯಮದಲ್ಲಿ ನಾವು ಸಂಶಯ ಪಡಬಾರದು ಅಂತ ಹೇಳಿ ನಮಗೆ ಎಷ್ಟು ಪಕ್ಕ ಐತಿ ಈ ಯೋಚನೆ ಮಾಡಿರಿ. ಈ ಮಾತೆಗೆ ರೀ ಎಷ್ಟು ಪಕ್ಕ ಐತ್ರಿ. ಬಿರುಗಾಳಿ ಆದ್ಮೇಲೆ ಬಂದು ಕೈನೇ ಬಿಟ್ಬಿಟ್ರು. ಹಂಗೆ ನಾವು ಎಷ್ಟೋ ಪಕ್ಕ ಅದೇವಂತೂ ತಿಳ್ಕೊಂಡ್ರು ಕೂಡ ಅವಾಗ ನಾವು ಏನು ಮಾಡ್ಕೋಬೇಕ್ರಿ, ನಿಶ್ಚಯ ಪತ್ರವನ್ನು 108 ಸಲ ಬರೀಬೇಕ್ರಿ. ಅದು ಹೆಂಗೆ ಬರೀಬೇಕಂದ್ರೆ ಒಂದು ಪತ್ರ ಇನ್ನೊಂದು ಪತ್ರದ ಜೊತೆ ಹೋಲಿಕೆ ಆಗಬಾರ್ದು, ಶಬ್ದಗಳ ಎಲ್ಲ ಚೇಂಜ್ ಇರ್ಬೇಕ್ರಿ. ಅಕ್ಕ ಯೋಚನೆ ಮಾಡ್ರಿ, ನಾವಂತೂ ಈಗ ಬಂದೇವಿ ಬಿಡ್ರಿ, ಬ್ರಹ್ಮ ಬಾಬಾ ಇದ್ದಾಗ 300 ಜನ ಇದ್ರಿ, ಎಷ್ಟು ಜನ ಬಿಟ್ಟು ಹೋದ್ರಿ, ರಕ್ತದಿಂದ ಬರೆದು ಕೊಟ್ಟಂಥವ್ರು ಕೂಡ ಬಿಟ್ಟು ಹೋದ್ರಿ.
ಇನ್ನು ನಾವು ಯಾವ ಕಾಲದ ಯಾವ ಗಿಡದ ತಪ್ಪು ಹೇಳ್ರಿ, ನಾವು ಯಾವ ಗಿಡದ ತಪ್ಪಲ್ಲ. ನಾವಂತೂ ಈಗ ಬಂದವ್ರು. 8 ವರ್ಷ ಗ್ಯಾಪ್ ಐತ್ರಿ, 89 ವರ್ಷ ಗ್ಯಾಪ್ ಐತ್ರಿ ನಮಗೆ ಮತ್ತು ಬ್ರಹ್ಮ ಬಾಬಂದ ಜನ್ರೇಷನ್ಗೆ. ಯೋಚನೆ ಮಾಡ್ರ, ಆ ಟೈಮ್ನಾಗ ಬಾಬಾ ನೋಡಿದವ್ರ ಕೈ ಬಿಟ್ಟು ಹೋದ. ಅವ್ರನ್ನ ಬೇಡ್ರಿ, ಬ್ರಹ್ಮ ಬಾಬನ್ ಮಗನ ಕೈ ಬಿಟ್ಟು ಹೋಗ್ಯಾರ. ಇನ್ನು ಯೋಚನೆ ಮಾಡ್ರಿ. ಅದಕ್ಕೆ ರೀ ಆಗ ನಿಶ್ಚಯ ಎದ್ರಾಗ ಕಡ್ತ ಕೊಡ್ತೈತಂದ್ರೆ ಮುರಳಿ ಮಿಸ್ ಮಾಡೋದು, ಅಮೃತ ವೇಳೆ ಮಿಸ್ ಮಾಡೋದು, ಯೋಗ ಮಿಸ್ ಮಾಡೋದು, ಆಹಾರ ಪಾಲನೆ ಮಿಸ್ ಮಾಡೋದು. ಇದ್ರಾಗ ನಿಶ್ಚಯದ ಏನು ಮಾಡ್ತೈತ್ರಿ, ಅದು ಕಟ್ ಮಾಡಿಸೋಕೈತೆ. ಬಾಬಾನ ಮೇಲೆ ಏನು ಮಾಡ್ತೈತ್ರಿ, ನಿಶ್ಚಯನ ಕಡಿಮೆ ಮಾಡ್ತೈತೆ. ಒಬ್ರು ಅಕ್ಕೋರು ಕ್ಲಾಸಿಗೆ ಬರ್ತಿದ್ರಿ ಅನ್ನೋರು. ಅವ್ರ ಚಕ್ರಧಾರಿ ಬೆಂಜಿನ ತಮ್ಮದು ಅನುಭವ ಹೇಳ್ತಿದ್ದಾರೆ. ಒಬ್ರು ಜಡ್ಜ್ ಮಾತೇ ಬರ್ತಿದ್ದಂತ, ಭಾರಿ ಅಂದ್ರೆ ಭಾರಿ ವಾರಿಸ್ ಆತ್ಮ ಅಂತ್ರಿ. ಅವ್ರ ಮಗಗೆ ಭಾರಿ ಅವರು ಟ್ಯಾಲೆಂಟೆಡ್ ಇದ್ರಿ. ಅವ್ರ ಮಗನೂ ಇದಕ್ಕೆ ಮಿಲ್ಟ್ರಿಗೆ ಹೋದಾಗ ಏನೋ ಹಿಂಗೆ ಮಾಡಬೇಕಾದ್ರೆ ಮ್ಯಾಗಿಂದ ತಳಗೆ ಬಿದ್ದರೆ ಕಾಲು ಮುರಿತಂತ್ರಿ. ಕಾಲು ಮುರಿದ್ಕೊಳ್ಳಿ ಇವ್ರಿಗೆ ಸಬ್ ಏನ್ರಿ ಸಂಶಯ ಬರಾಕತ್ತ. ಏನಂತ, ಬಾಬಾ ಯಾಕೆ ಇಷ್ಟು ನಡ್ಕೊಂಡು, ಬಾಬಾ ನನ್ನ ಮಗನ ಯಾಕೆ ರಕ್ಷಣೆ ಮಾಡಲಿಲ್ಲ? ಇಷ್ಟು ಬಾಬಾನ ಯಾವಾಗಲೂ ಏನು ಮಾಡ್ತಿದ್ದಿ, ಅವನು ಬರ್ತಿದ್ದ ಗುರುವಾರಕ್ಕೊಮ್ಮೆ, ಯಾಕೆ ರಕ್ಷಣೆ ಮಾಡಲಿಲ್ಲ? ಅವಾಗ ಅವ್ರಿಗೆ ಅಕ್ಕೋರಿಗೆ ಏನಿದ್ರೆ ಜಡ್ಜ್ ಇದ್ರಲ್ರಿ, ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಏನಂತ, ನನ್ನಂಥ ಕಲೀಗ್ಸ್, ನನ್ನಂಥ ಫ್ರೆಂಡ್ಸ್ಗಳಿಗೆ ನಾನು ಕೂಡ ಬಾಬನ ಜ್ಞಾನ ಕೊಡಬೇಕು. കാരണം ಅದು ಅವಕಾಶ ಸಿಗ್ತಿರ್ಲಿಲ್ಲ. ಯಾಕಂದರೆ ಜಡ್ಜ್ ಸಾಹೇಬ್ರು ಅಂದ್ರೆ ಆಫಿಷಿಯಲ್ ಮಂದಿ ಅಂದರೆ ಎಟ್ಟು ಇದಿರ್ತಾರೆ, ಎಟ್ಟು ಭಾರಿ ಇರ್ತಾರೆ. ಸೊ ಅವ್ರು ಇಂಥದ್ಕೆಲ್ಲ ಬರಂಗಿಲ್ಲ ರೀ, ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಕಾಲು ಮುರಿತಲ್ರಿ, ಕಾಲು ಮುರಿದ ಕೂಡಲೇ ಎಲ್ಲರೂ ನೋಡೋಕೆ ಬರೋರು, ಎಲ್ಲರೂ ಮಾತಾಡ್ಸೋರು. ಆದರೂ ಮನಸ್ಸಿನಲ್ಲಿ ಅವ್ರ ಅಪ್ಪಗೆ ಮಾತ್ರ ಭಾಳ ಇದ್ದಿತ್ತು, ಅವ್ರು ಅವಗೂ ಕೂಡ ತ್ರಾಸ ಆಗುತ್ತೆ. ಬಾಬಾ ಯಾಕೆ ಮಾಡಲಿಲ್ಲ, ಬಾಬಾ ಯಾಕೆ ರಕ್ಷಣೆ ಮಾಡಲಿ, ಅದೊಂದು ಭಾಳ ಕುರಿಯಾಕತ್ತಿತ್ತು ರೀ ಅವ್ರಿಗೆ. ಬಾಬಾ ಯಾಕೆ ಮೊದಲ ತಡಿ ಹಿಡಿಲಿಲ್ಲ. ಆಮೇಲೆ ಒಂದು ದಿನ ಇಷ್ಟೆಲ್ಲ ಆದ್ಕೊಳ್ಳಿ ನೋಡೋಕೆ ಮಂದಿ ಬರೋರು ಅಂದ್ಕೊಳ್ಳಿ, ಅವಾಗ ಅವ್ರು ಆರಾಮಾಗಕತ್ರೆ. ಆರಾಮಾದ್ಮೇಲೆ ಅವ್ರಿಗೊಂದು ಸಂಕಲ್ಪ ಬಂತು, ನನ್ನ ಮಗ ಆರಾಮಾಗ್ಯಾನು, ಬಾಬಾನ ಮನೆ ಯಾಕೆ ಬ್ರಹ್ಮ ಭೋಜನ ಇಡಬಾರ್ದು, ನನ್ನ ಮಗ ಆರಾಮ್ ಆಗ್ಯಾನ ಅಂತ ಹೇಳಿ. ಅಂದರೆ ಈ ನೆಪಕ್ಕೆ ನನ್ನ ಮಗನ ಪ್ರೀತಿಗಾದರೂ ಅವ್ರ ಫ್ರೆಂಡ್ಸ್ ಎಲ್ಲ ಕಲೀಗ್ಸ್ ಎಲ್ಲರೂ, ಯಾಕಂದ್ರೆ ದೊಡ್ಡ ವ್ಯಕ್ತಿ ಜಡ್ಜ್ ಅದಾರಂದ್ರೆ ದೊಡ್ಡ ವ್ಯಕ್ತಿಗಳು ಬಾಬಾನ ಮನೆಗೆ ಬರತಾರಲ್ಲ ಅಂಥೇಳಿ ಆ ನೆಪದಲ್ಲಿ ಅವ್ರು ಬ್ರಹ್ಮ ಭೋಜನ ಇಟ್ಕೊಂಡ್ರಿ. ಅವಾಗ ಅವ್ರ ಫ್ರೆಂಡ್ಸ್ ಇವ್ರ ರೆಸ್ಪೆಕ್ಟಿಗೆ ಎಲ್ಲರೂ ಬಂದ್ರತ್ರಿ, ಇವ್ರು ಸಂದೇಶ ಕೊಟ್ರತ್ರಿ. ಅವಾಗ ಅಕ್ಕೋರ್ ಮುಂದೆ ಬಂದು ಹೇಳಿದ್ರತ್ತ, ಅಕ್ಕೋರ್ ನನಗೆ ಬಾಬಾ ಅಂದ್ರೆ ಒಂದು ಇಚ್ಛೆ ಐತ್ರಿ, ನನ್ನ ಫ್ರೆಂಡ್ಸಿಗಳಿಗೆ ನಾ ಎಲ್ಲರಿಗೂ ಜ್ಞಾನ ಕೊಡಬೇಕು. ಅವರು ಬಾಬಾ ಅದನ್ನು ನನ್ನ ಮಗನ ರೀತಿಯಿಂದ ಪೂರ್ಣ ಮಾಡಿದ್ರು ನೋಡ್ರಿ. ಅಂದ್ರೆ ಬಾಬನ ದೃಷ್ಟಿಕೋನ ಹೆಂಗಿರ್ತೈತಿ, ಈ ಖುಷಿ ಆತ್ರಿ. ಬಿದ್ದಾಗ ಮಗ ಬಿದ್ದಾಗ ಬಾಬಾ ಯಾಕೆ ಹಂಗೆ ಮಾಡಿದ್ರಿ, ಆಮೇಲೆ ಚಲೋ ಆಯ್ತು, ಫುಲ್ ಖುಷ್ ಏನ್ರಿ, ಬಾಬಾ ಚಲೋ ಮಾಡಿದ್ರಿ. ಕರೆ ನಂದು ಈ ಸ್ಥಿತಿನೂ ಚಲೋ ಅಲ್ರಿ ಅನ್ನೋರಿದು. ನಾವು ಅನ್ಕೊಂಡಿದ್ದ ಪ್ರಕಾರ ಆಗಲಿಲ್ಲ ಅಂದ್ರೂ ನಮ್ಮ ಸ್ಥಿತಿ ಗಟ್ಟಿರಬೇಕು. ಅವಾಗ ತಿಳ್ಕೋಬೇಕು ಈ ಡ್ರಾಮಾ ಕಲ್ಯಾಣಕಾರಿ ಐತಿ. ನನಗೆ ಬಾಬಾ ಈ ಡ್ರಾಮಾ ರಚನೆ ಮಾಡ್ಯಾರಂದ್ಮೇಲೆ ನನಗೆ ಡ್ರಾಮಾ ಮೇಲೆ ನನಗೆ ನಿಶ್ಚಯ ಬಾಲ್ ಐತಿ, ಈ ಡ್ರಾಮಾ ಕಲ್ಯಾಣ ಐತಿ. ಖರೆ ನಾವ್ರಿ ನಮ್ಮ ಪ್ರಕಾರ ಅದ, ನಮ್ಮ ಪ್ರಕಾರ ಆಗಲಿಲ್ಲ ಅಂದ್ರೆ ನಮ್ಮ ಪ್ರಕಾರ ಆದ್ರೆ ಹಿಂಗೆ ಮಾಡ್ತೇವ್ರಿ, ನಮ್ಮ ಪ್ರಕಾರ ಆದ್ರೆ ಫುಲ್ ಖುಷಿ ಇರ್ತೇವ್ರಿ, ನಮ್ಮ ಪ್ರಕಾರ ನಡೀಲಿಲ್ಲ ಅವ ಫುಲ್ ಇಡ್ರೆ ಅಪ್ಸೆಟ್ ಆಗ್ತೇವೆ. ಖರೆ ಇದು ತಪ್ಪ್ರಿ ಇದು. ಯಾಕಂದ್ರೆ ಇದೇನೂ ಪರಿಸ್ಥಿತಿನ ಅಲ್ರಿ, ಇನ್ನು ಮುಂದೆ ಸಮಯ ಏನು ವಿನಾಶದ ಸಮಯ ಬರೋದೈತಿ. ಎಟ್ಟು ಅಳಗ್ಯಾಡೋದವು ಯಾರಿಗೂ ಗೊತ್ತಿಲ್ರಿ. ನೀವೇನು ಬಿಳಿ ಸಾರಿ ಉಟ್ಕೊಂಡೇವಲ್ರಿ, ನಾವು ಉಟ್ಕೊಂಡೇವಿ, ಎಟ್ಟು ಅಳಗ್ಯಾಡೋದವು. ಅದಕ್ಕೆ ಬಾಬಾ ಹೇಳ್ತಾನೆ, ನಿಮ್ಮ ಅವಗುಣಗಳನ್ನ ತಕ್ಕೋರಿ. ಒಂದು ಈಟ್ ಅಂಶ ಇತ್ತು ಅಂದ್ರೆ ವಂಶ ಆಗಕ್ಕೆ ತಡೆ ಹಿಡಿಯುವುದಿಲ್ಲ. ಅದಕ್ಕೆ ಯಾವ್ದ್ಯಾವ್ದು ಆಧಾರಗಳನ್ನ ಇಟ್ಕೊಂಡೇವಿ, ನಾವೇನು ಮಾಡ್ಬೇಕಾಕೈತ್ರಿ ಅನ್ನೋರ ಅವನ್ನೆಲ್ಲನೂ ಕೂಡ ಕಟ್ ಮಾಡ್ಕೋಬೇಕಾಕೈತ್ರಿ. ಯಾಕಂದ್ರೆ ಬಾಬಾ ಹೇಳ್ತಾನು, ನನ್ನ ಮೇಲೆ ನಿಶ್ಚಯ ಇರಲಿ, ನನ್ನ ಜ್ಞಾನದ ಮೇಲೆ ನಿಶ್ಚಯ ಇರಲಿ. ನಮ್ಗೆ ಎಷ್ಟು ನಿಶ್ಚಯ ಐತ್ರಿ ನಮಗೆ ಜ್ಞಾನದ ಮೇಲೆ? ವಿನಾಶ ಎದುರುಗಡೆ, ಇದು ಒಂದೇ ಲೈನ್ ತಗೋರಿ, ವಿನಾಶ ಎದುರುಗಡೆ ನಿಂತೈತಿ, ನಿನ್ನ ಸಾವು ನಿನ್ನ ತಲೆ ಮೇಲೆ ಐತಿ. ಇವು 2 ಲೈನ್ ಮೇಲೆ ಎಷ್ಟು ನಿಶ್ಚಯ ಐತಿ ಹೇಳ್ರಿ. ಇವು 2 ಲೈನ್ ತಗೋರಿ ಸಾಕು, ಮತ್ತೇನು ಲೈನ್ ಬೇಡ್ರಿ, ಇವು 2 ಲೈನ್ ತಗೋರಿ. ನಾ ಆತ್ಮ ಅದೇನಿ, ಎಲ್ಲರನ್ನು ಆತ್ಮ ಅಂತಕೋ, ಎಲ್ಲರನ್ನು ಸ್ನೇಹಿ ಮಾಡ್ಕೋ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋ. ಇವತ್ತಿನ ಮುರಳಿ ಪ್ರಕಾರ ಯಾರಿಗೂ ದುಃಖ ಕೊಡ್ಬೇಕು. ಈ ಲೈನ್ ಮೇಲೆ ನಮಗೆ ಎಷ್ಟು ನಿಶ್ಚಯ ಐತಿ, ಈ ನಿಶ್ಚಯದ ಆಧಾರ ಮೇಲೆ ನಾವು ಎಷ್ಟು ನಡೀತೇವಿ. ನಿಶ್ಚಯ ಅಂದ್ರೆ ಏನ್ರಿ, ನನಗೆ ಬಾಬಾನ ಮೇಲೆ ಪ್ರೀತಿ ಐತೆ ಅದಲ್ರಿ. ನಿಶ್ಚಯ ಅಂದ್ರೆ ನಾನು ಭಗವಂತನ ಮುರಳಿ ಪ್ರಕಾರ ಪ್ರಾಕ್ಟಿಕಲ್ ಲೈಫ್ದಲ್ಲಿ ಎಷ್ಟು ನಡೀತೇನಿ. ಅದಕ್ಕೆ ರೀ
ನಿಶ್ಚಯಗೆ ಅದರ ನಿಶಾನಿಗಳು ಏನಂದ್ರೆ, ನಿಶ್ಚಯ ಯಾರಿಗೆ ಇರ್ತೈತೆ ಅದು ನಿಶಾನಿ ಏನಂದ್ರೆ ನಶ ಇರ್ತೈತಿ, ಮತ್ತು ಎರಡನೇದು ನಿಶ್ಚಿಂತಿರ್ತಾರ. ಈಗ ಹೇಳ್ರಿ, ನನಗೆ ಹಾಸಿಗೆ ಮ್ಯಾಗ ಮಲ್ಕೊಂಡ್ರೆ ನಿದ್ದೆ ಯಾಕೆ ಹತ್ತಂಗಿಲ್ಲ? ಯಾಕೆ ಹತ್ತಂಗಿಲ್ಲ? ನಿಶ್ಚಿಂತತೆ ಇಲ್ಲ. ಯಾಕೆ ನಿಶ್ಚಿಂತತೆ ಇಲ್ಲ? ಒಳಗಡೆ ಮುಂದೆ ಹೆಂಗ, ನನ್ನ ಭವಿಷ್ಯ ಹೆಂಗ. ಆದರೆ ಯಾಕ್ರಿ ಆ ಭಗವಂತಗೆ ಜೀವನ ಕೊಟ್ಟಿರಂದ ಮೇಲೆ ನಿಶ್ಚಯ ಯಾಕಿಲ್ಲ? ಯಾಕೆ ನಿಶ್ಚಯ ಇಲ್ಲ? ಅವನಿಗೆ ಜೀವನ ಸಮರ್ಪಣೆ ಮಾಡೇನಂದ ಮೇಲೆ ಯಾಕೆ ನಾವು ಯಾರು ನಂಬೇವ್ರಿ? ಸ್ವಾಮೀಜಿ ನಂಬಿಲ್ರಿ ನಾವು. ಯಾರು ನಂಬೇವ್ರಿ ನಾವು? ಯಾರು ನಂಬೇವ್ರಿ? ಒಬ್ರು ಯಾರೋ ನಂಬ್ರ ಸಾಕ್ರಿ. ನಾವು ಯಾರು ನಂಬೇವ್ರಿ? ಸ್ವಯಂ ಭಗವಂತನ ನಂಬೇವು. ಮತ್ತು ಸ್ವಯಂ ಭಗವಂತನ ನಂಬೇವು ಅಂದ ಮೇಲೂ ಯಾಕೆ ನಮಗೆ ನಿಶ್ಚಿಂತತೆ? ನಿಶಾನಿ. ನಿಶ್ಚಿಂತತೆ ಇಲ್ಲ. ಯಾಕೆ ನಿಶ್ಚಿಂತತೆ ಇಲ್ಲ? ಈ ಒಂದು ಲೈನ್ ಮೇಲೆ ನಮ್ಗೆ ನಿಶ್ಚಯ ಇಲ್ಲ. ಯಾವ ಒಂದು ಲೈನ? ಬಚ್ಚೆ ಜೋ ಹೋ ರಾಯ್ ಕಲ್ಯಾಣ್ಗೆ. ಈ ಒಂದು ಲೈನ್ ಮೇಲೆ ಯಾವತ್ತು ನಮಗೆ ಎಲ್ಲರಿಗೂ ನಿಶ್ಚಯ ಬರ್ತೈತೆ ನೋಡ್ರಿ. ತಿಳ್ಕೊಂಬೇಡ್ರಿ, ನಿಮ್ಮಂಥ ನಿಶ್ಚಿಂತ ಬಾಬಾ ಮುರಳಿ ಒಳಗೆ, ಅವ್ಯಕ್ತ ಮುರಳಿ ಒಳಗೆ ಏನು ಟೈಟಲ್ ಕೊಡ್ತಾನ್ರಿ? ಬಚ್ಚೆ ತುಮ್ ನಿಶ್ಚಿಂತ ಮಹಾರಾಜ್ ಬೇಫಿಕರ್ ಅಯ್ಯೋ ಯಪ್ಪ, ಯಾವಾಗ ಯಪ್ಪ ಯಾರು ನಿಶ್ಚಿಂತ ಮಹಾರಾಜ, ಯಾವ ಬೇಫಿಕರ್ ಬಾದ್ಶಾ? ಅದೇ ಯೋಚನೆ ಮಾಡ್ತೇನೆ ಬಾಬಾ, ಯಾರಿಗೆ ಹೇಳತ್ತಾನೇನೋ ಯಾವಾಗೊಮ್ಮೆ ಯೋಚನೆ ಬರ್ತೈತಿ, ನಿಶ್ಚಿಂತ ಮಹಾರಾಜ ಹೆಂಗೆ? ನಿಶ್ಚಿಂತ ಹೌದಲ್ಲ ಬಾಬಾ, ನಮಗೆ ಯಾರು ಸಿಕ್ಕ್ಯಾರ? ಸ್ವಯಂ ಭಗವಂತ ಸಿಕ್ಕ್ಯಾನಂದ ಮೇಲೂ ನಿಶ್ಚಿಂತ ಮಹಾರಾಜ್ ಯಾಕಿಲ್ಲ? ಅಂದರೆ ಈ ಒಂದು ಲೈನ್ ಮೇಲೆ ನಮಗೆ ನಿಶ್ಚಯ. ಒಂದೇ ಲೈನ್ ರೀ, ಒಂದೇ ಲೈನ್ ಐತಿ. ಜೋ ಹೋ ರೇ ಬಚ್ಚೆ ಕಲ್ಯಾಣ್ ಕೇಳಿಯೇ ಹೋ ರೇ ಸಮಜ್ ಕರ್ ಬೈಟ್ ಜಾನ ಅಂತ ಹೇಳೇನು ಕರೆ. ಆದರೂ ನಮ್ದು ತಲೆ ಓಡಿಸೋದು ಬಿಡಂಗಿಲ್ಲ. ನಾವು ತಲೆ ಓಡಿಸೋತಿರ್ತೀವಿ, ಅಥವಾ ನಾವು ಏನರ ಕಿತಿಬಿ ಮಾಡತ್ತಿರ್ತೀವಿ, ಅದ್ರೊಳಗೆಲ್ಲ ಗಡಬಡೆ ಆಗತ್ತಿರ್ತೈತಿ ಅಲ್ರಿ. ಬಾಬಾ ಒಂದ್ಸಲ ಮುರ್ಲಾಗ ಹೇಳ್ದತ್ತ, ಇದು ಗಾಡಿ ಬೀಳ್ತೈತಿ ಅಂತ ಹೇಳ್ದತ್ರಿ. ಈಗ ಕ್ಲಾಸ್ ನಡಿಬೇಕಾದ್ರೆ ಗಾಡಿ ಬೀಳ್ತೈತತ್ತ. ಎಲ್ಲರೂ ಯೋಚನೆ ಮಾಡಕತ್ರ ಗಪ್ ಇದ್ರೆ ಬೀದ್ರು ಬಚ್ಚೆ ಕಲ್ಯಾಣೆ, ಬೀಳಿಲ್ಲಂದ್ರು ಹಂಗಾರಿ. ನಿಮ್ಮ ಪ್ರಕಾರ ನಡೀತು ಕಲ್ಯಾಣ, ನಿಮ್ಮ ಪ್ರಕಾರ ನಡೀಲಿಲ್ಲ. ಇಟ್ಟು ತಿಳ್ಕೋರಿ, ನಿದ್ದೆ ಮಾಡಕ್ಕೆ ಕಲ್ತು ಬಿಡ್ರಿ. ಕರೆ ಅಷ್ಟು ಒಳಗೆ ಇಳಿವಾತಂದ್ರೆ ನನಗೆ ತಿಳ್ಕೋಬೇಕು, ನನಗೆ ನಿಶ್ಚಯ ಕಡಿಮೆ ಐತ್ರಿ. ನಿಶ್ಚಯದವ್ರಿಗೂ ಬಾಬಾ ಹೇಳ್ತಾನು, ಯಾರಿಗೆ ಬಾಬನ ಮೇಲೆ ನಿಶ್ಚಯ ಐತಿ ಅವ್ರ ಮುಖ ಲಕ್ಷಣೂ ಚೇಂಜ್ ಆಗಂಗಿಲ್ಲ, ಮತ್ತು ಆವಾಸನ್ಯಾಗೂ ಚೇಂಜ್ ಆಗಂಗಿಲ್ಲ. ಹಿಂಗಾತ್ರಿ, ಆಕ್ಸಿಡೆಂಟ್ ಆದ್ರಿ, ಅವ್ರದ್ದು ಹಾರ್ಟ್ ಅಟ್ಯಾಕ್ ಆತ್ರಿ, ಈ ಕ್ಲಾಸಿಗೆ ಬರೋರು ಹೋದ್ರಿ, ಇವು ಯಾವ ಬರುವಾರ್ದ್ರಿ. ಅವ್ವ ಇಂಥವ್ರು ಹೋದ್ರಿ, ಇಂಥವ್ರು ವಾರಿಸ್ಕೊಳ್ಟಿ ಹೋದ್ರಿ, ಇಂಥವ್ರು ಕೈ ಬಿಟ್ರಿ. ಡ್ರಾಮಾ ನಿಶ್ಚಯ ಕಲ್ಯಾಣ ವಾ ನಿಶ್ಚಯ ಕಲ್ಯಾಣ ಐತಿ, ಎಲ್ಲದ್ರಾಗೂ ಕಲ್ಯಾಣ ಐತಿ. ಇದು ಒಂದೇ ಲೈನ್ ರೀ, ಇದು 108 ಸಲ ಬರೀರಿ ನೋಡ್ರಿ. ನಾ ಹೇಳ್ತೀನಿ ರೀ ಎಲ್ಲರಿಗೂ, ಇದು ಒಂದು ಲೈನ್ 108 ಸಲ ಮುಂಚೆ ಅದ್ಕೊಳ್ಳಿ ಬರೀತು ಬರ್ರಿ. ಎಲ್ಲದ್ರಾಗೂ ಕಲ್ಯಾಣ ಐತಿ, ಎಲ್ಲದ್ರಾಗೂ ಕಲ್ಯಾಣ ಐತಿ. ನಿಮ್ಮ ಪತಿ ಕಾಡ್ತಾನ ಕಲ್ಯಾಣ ಐತಿ, ನಿಮ್ಮ ಪತಿ ಕಾಡೋಲ್ಲಂದ್ರೂ ಕಲ್ಯಾಣ ಐತಿ, ನಿಮ್ಮ ಪತಿಗೆ ಹೋಗೋಣಂತಂದ್ರೂ ಕಲ್ಯಾಣ ಐತಿ. ಏನ್ರಿ, ನಿಮ್ಮ ಮಕ್ಳು ಕಾಳಕತ್ತಾರಂದ್ರೂ ಕಲ್ಯಾಣ ಐತಿ, ನಿಮ್ಮ ಮಕ್ಳು ಕಾಳವಲ್ರಂದ್ರೂ ಕಲ್ಯಾಣ ಐತಿ. ಎಲ್ಲದ್ರಾಗೂ ಕಲ್ಯಾಣ ಐತಿ. ಇದಿಷ್ಟು ತಿಳ್ಕೊಂಬಿಟ್ರಿ. ನಿಮ್ಮ ಮತ್ತೆ ಕಡಕತ್ತಾದ್ರೂ ಕಲ್ಯಾಣ ಐತಿ, ನಿಮ್ಮ ನೆಗ್ಯಾನಿ ಕಡಕತ್ತಾದ್ರು, ಬಾಜುಕಿನವ್ರು ಕಡಕತ್ತಾರಾದ್ರೂ ಕಲ್ಯಾಣ ಐತಿ. ಈ ಬೋರ್ ಚಲೋ ಮಾಡಕತ್ತಿದ್ರಿ, ಬೋರ್ ಒಮ್ಮೆ ಮಾಡಕತ್ತ ಹೊಂಟಿದ್ರಿ, ನೀರಿಲ್ಲಾಗಿತ್ತು, ನೀರಿಲ್ಲ, ಬೋರ್ ಚಲೋ ಮಾಡಕೋದ್ರೆ ಪಟ್ಟಕನ ಕರೆಂಟ್ ಹೋದು, ಕಲ್ಯಾಣ ಐತ್ರಿ. ಕೊಳ ಹಿಡ್ಕೋರಿ, ಹೋರಿ ತುಂಬ್ಕೊಂಬರ್ರಿ. ಏನ್ರಿ, ಎಲ್ಲದ್ರಾಗೂ ಏನೈತ್ರಿ? ಎಲ್ಲದ್ರಾಗೂ ಕಲ್ಯಾಣ ಐತಿ. ಕರೆ ಒಂದು ಮಾತ್ರಿ, ಆಮೇಲೆ ತಿಳಿತೈತ್ರಿ ಇದು ಮಾತು. ಇದು ಯಾವಾಗ ತಿಳಿಬೇಕಾಗೈತ್ರಿ? ಈಗ ತಿಳಿಬೇಕಾಗೈತಿ. ಅಲ್ಲಿ ಸಂಕಲ್ಪ ವೇಸ್ಟ್. ನಿಶ್ಚಯ ಬುದ್ಧಿ ಯಾರಂದ್ರೆ ಅಕ್ಕೋರು ಹೇಳ್ದಂಗೆ ಸಂಕಲ್ಪ ನಡೆಯಂಗೆ ಇಲ್ರಿ ಅವ್ರು ಯೋಚನೆ ಮಾಡಂಗೆ ಇಲ್ರಿ, ಭಾಳ ಯೋಚನೆ ಮಾಡಂಗೆ ಇಲ್ರಿ ಅವ್ರು. ಯಾಕೆ ಹಿಂಗ್ಯಾಕ, ಇವ್ರ್ಯಾಕ, ಅವ್ರ್ಯಾಕ, ಇದ್ಯಾಕ ಇವ್ರು ಮಾಡಂಗೆ ಇಲ್ರಿ. ಅವರ ನಿಶ್ಚಯ ಬುದ್ಧಿ ರೀ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ನಿಮ್ಮ ಮನ್ಯಾಗ ಮಬ್ರ ಮುಂದುವರಿತಾರು ಅಂತೇಳಿ, ಬೆದ್ರ ಮುಂದುವರಿತಾರೋ. ಯಾಕಂದ್ರೆ ಅವಕ್ಕೆ ಏನು ತೆಗಿತಾವ, ಕುಂಡ್ರತಾವ, ಹೋಗ್ತಾವ, ಮಲ್ಕೋತಾವ. ಅವು ಅಟ್ಟ ಹೇಳ್ತಾವ, ಅಟ್ಟ ಮಾಡ್ತಾವ. ಆ ಬಾಜಿಕಿಂದ ಮಾಡಬೇಕು, ಅಲ್ಲಿ ನೋಡಬೇಕು, ಅದು ಮಾಡಬೇಕು, ಕಾರ್ಬಾರ್ ಮನೆ ಇಲ್ರಿ.
ಕಾರ್ಬಾರ್ ಮಾಡಂಗಿಲ್ರಿ ಅವರ ನಿಶ್ಚಯ ಬುದ್ಧಿ ರೀ, ಮತ್ತು ಅವರ ಪಾಸ್ ಆಗ್ತಾರೆ. ಅಕ್ಕ ಬಾಬಾ ಐತಿ ನೀವು ಓದಿಲ್ಲ ಶಾಣೆ ಇರಲಿಲ್ಲ ಅದು ಬಾರವಾಗಿಲ್ಲ, ನೀವು ಬಾ ಮುಂದುವರಿತೈತಿ ಅದಕ್ಕೆ ಹೇಳ್ತಾನೆ ಇದಕ್ಕೆ ಹೇಳ್ತಾನ್ರಿ. ವಾ ಖಾಲಿ ಪೇಜ್ ಇರ್ತೈತೆ ಅವ್ರ ಸಂಕಲ್ಪ ನೋಡ್ರಿ ಅಕ್ಕರ. ಎಲ್ಲಕ್ಕಿಂತ ದೊಡ್ಡ ಆಸ್ತಿ ದುಡ್ಡು ದೊಡ್ಡ ಆಸ್ತಿ ಯಾವುದಂದ್ರೆ ನಮ್ಮ ಸಂಕಲ್ಪ ವ್ಯರ್ಥದ ಹುಳ ಹೊಳಗೆ ಹೊಕ್ಕೊತ್ತು. ಅದು ಗೊರಲ್ ಇದ್ದಂಗ್ರಿ, ಅದು ತಿನ್ನುವುದನ್ನ ಒಳಗೆ ಒಂದೇ ಸಾಕ್ರಿ. ಅದಕ್ಕೆ ಅದು ತಿತ್ತೈತ್ರಿ, ಸಮಯ ತೆಗಿತೈತ್ರಿ, ಮುಖ ಸಪ್ಪಗೆ ಮಾಡ್ತೈತ್ರಿ, ಸಂಬಂಧಗಳು ಯಾರ ಜೊತೆನೂ ಪ್ರೀತಿ ಸ್ನೇಹದಿಂದ ಹೋಗಂಗಿಲ್ರಿ, ಒಡಕ್ ಮಾಡ್ಕೋತ ಇರ್ತೀವ್ರಿ. ಇದಕ್ಕೆ ಮೇಲೆ ಒಂದು ಕತೆ ರೀ. ಅಂದರೆ ನಮ್ಗೆ ಒಮ್ಮೊಮ್ಮೆ ಬಾಬಾನ ಮೇಲೆ ನಿಶ್ಚಯ ಹೆಂಗೆ ಕಡಿಮೆ ಆಕೈತಿ, ಯಾಕೆ ಕಡಿಮೆ ಆಕೈತಿ? ಒಬ್ಬವ ಹುಡುಗ ಇರ್ತಾನ್ರಿ, ಅವ್ರೊಬ್ರು ತಾಯಿ ಇರ್ತಾವೆ, ಆಕಿಗೆ ಪೂಜೆ ಮಾಡಲಿಕ್ಕೆ ಎಲ್ಲ ಟೈಮ್ ಇರಂಗಿಲ್ಲ ರೀ. ಅದಕ್ಕೆ ಆಕೆ ಏನು ಮಾಡ್ತಿರ್ತಾಳೆ ಅಂದ್ರೆ ಅಡುಗೆ ಮಾಡಬೇಕಾದ್ರೆ ದೇವ್ರ ನೆನೆಸ್ಕೋತಾನೆ ಅಡುಗೆ ಮಾಡ್ತಿರ್ತಾಳ್ರಿ. ಆ ಸಣ್ಣ ಮಗ ಇರ್ತಾನ್ರಿ, ಗಿಡದ ಮ್ಯಾಗ ಹತ್ತು ಕೂತಿರ್ತಾನ್ರಿ, ಟಪಕ್ನಂತ ಹೇಳಿ ಬಿದ್ದು ಬಿಡ್ತಾನ್ರಿ. ಆಮೇಲೆ ಬಿದ್ದು ಕೂಡ ಕಾಲು ಮುರಿತೈತ್ರಿ. ಆಕಿ ಹೊರಗೆ ಹೋಗಿ ನೋಡ್ತಾವ, ತನ್ನ ಮಗನ ಬಿದ್ದಿರ್ತಾನ್ರಿ. ಅವಳಿಗೆ ಅಪೆಂಡಿಕ್ಸದ್ದು ಪ್ರಾಬ್ಲಮ್ ಆಗಿರ್ತೈತ್ರಿ. ಆವಾಗ ಜಸ್ಟ್ ಆಗಿರ್ತೈತ್ರಿ, ಒಂದು 5 ದಿವಸ ಆಗಿರ್ತಾವೆ. ಹಳಗಿ ಏನಿರ್ತಾವ್ರಿ, ಹಸಿ ಇರ್ತಾವ್ರಿ. ಯಾರನ್ನ ಕೂಗ್ಬೇಕಂದ್ರು ಮನ್ಯಾಗ ಯಾರೂ ಇರಂಗಿಲ್ರಿ. ಆಕೆ ಪಟಕ್ನ ಓಡಿ ಹೋಗಿ ಮತ್ತು ಯಾರನ್ನ ಮಾಡ್ತಾ ತಾನೇ ಹಿಡ್ಕೊಂಡು ದವಾಖಾನಿಗೆ ಹೋಗ್ತಾಳ್ರಿ. ಕಾಲು ಫ್ರ್ಯಾಕ್ಚರ್ ಆಗಿರ್ತೈತ್ರಿ, ಎಲ್ಲ ರಿಪೇರಿ ಆರಾಮಾಕೈತಿ, ಬರ್ತಾಳ್ರಿ. ಆದರೂ ಮನಸ್ಸಿನಾಗ ಒಂದು ಕುರಿತಿರ್ತೈತಿ, ದೇವ್ರು ಯಾಕೆ ನನ್ನ ಮಗನ ಹಿಂಗೆ ಮಾಡ್ದ, ಉಳಿಸ್ಲಿಲ್ಲ ಯಾಕೆ? ದೇವ್ರು ನನಗೆ ಹೆಲ್ಪ್ ಮಾಡಂಗಿಲ್ಲ, ದೇವ್ರು ನನಗೆ ಹೆಲ್ಪ್ ಮಾಡಂಗೆ. ಇವತ್ತಿನಿಂದ ನಾ ದೇವ್ರು ನೆನೆಸೋದು ಪೂಜಾ ಬಂದ್ ಅಂತ ಹೇಳಿ ದೇವ್ರು ನೆನೆಸೋದು ಬಂತು. ಆಮೇಲೆ ಯೋಚನೆ ಆಕಿ ತಾನ ಮಾತಾಡ್ಕೋತ ಮಾಡಿ ಹಿಂಗ್ಯಾಕೆ ಮಾಡಿ ಆನ್ಸರ್ ಸಿಗಾಕೆ ಸಿಡಿತೈತಿ. ಯಾವ ಗಿಡದ ತಳಗಿಂದ ಹುಡುಗ ಬಿದ್ದಿರ್ತಾನೋ ಅಲ್ಲಿ ಇರ್ತೈತ್ರಿ ಅವ್ರು ಹಿಂಗೆ ಇದು ಮಾಡ್ತೀವಲ್ರಿ, ಗಿಡನ ಇದು ಮಾಡ್ತೇವಲ್ರಿ, ಗೆದ್ಲು ಏನಂತೀರ ಅದಕ್ಕೆ, ಸಣ್ಗಿ ಇರ್ತೈತ್ರಿ. ಅದ್ರ ಕ್ಷಣಕ್ಕೆ ಅಣ್ಣ ಆ ದಿನ ಆ ಸಣ್ಕಿಯನ್ನು ತೆಗೆದು ಹೋಗಿರ್ತಾನ್ರಿ ಗಾರ್ಡನ್ ಸ್ವಚ್ಛ ಮಾಡೋ. ಹೌದಾ, ದೇವ್ರು ನನ್ನ ಆ ಸಣ್ಕಿ ತಳಗ ಬಗ ಬಿದ್ದಿದ್ರ ಮತ್ತೆ ಹೆಲ್ಪ್ ಮಾಡ್ಯಾನಿಲ್ರಿ. ಹೌದಲ್ಲ, ಆಕಿ ಮತ್ತೆ ತಾನೇ ಯೋಚನೆ ಮಾಡ್ತಾ ದೇವ್ರು ಎಲ್ಲಿದ್ದ ಅಂತ. ಆಮೇಲೆ ಆಕೆ ಯೋಚನೆ ಬರ್ತೈತಿ, ನಂದು ಅಪೆಂಡಿಕ್ಸ್ ಪ್ರಾಬ್ಲಮ್ ಆಗೈತಿ, ಇದೀಗ 5 ದಿನ ಆಗೈತಿ, ಹೊಳಗೆ ಬಿದ್ದಾವು, ಹಸಿ ಹೊಳಗೆ ಅದು. ನನಗೆ ಇಂಥ ತಾಕತ್ತು ಹೆಂಗೆ ಬತ್ತು? 15-20 kg ಹುಡುಗನ ಎತ್ಕೊಂಡು ಹೋದ್ನೀನಾ. ಇದನ್ನು ಮಾಡಿದವ್ರು ಯಾರು? ಯಾಕೆ ಈ ಮಾತು ಹೇಳತ್ತೇನೆ? ಈ ಕಥೆನ ಕೇಳ್ಕೊಳ್ಳೆ ನಂಗೆ ನೆನಪು ಬಂತು. ನಾವು ಒಮ್ಮೆ ಅನ್ನಿಸ್ತೈತಿ ಬಾಬಾ ನಮ್ಮ ಹಿಂದೆ ಇಲ್ಲ ಅಂತ ಅನ್ನಿಸ್ತೈತಿ. ಕರೆ ನಮಗೆ ಗೊತ್ತಿಲ್ಲರಿ ಬಾಬಾ ಯಾವ್ಯಾವ ಟೈಮ್ನಾಗ ಯಾವ್ಯಾವ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿರ್ತಾನಂತ. ಕರೆ ಆ ಕ್ಷಣದಲ್ಲಿ ನಾವು ಸಮರ್ಥದೇವ ಅಂತ ತಿಳ್ಕೊಂಡಿರ್ತೀವಿ. ಆ ಟೈಮ್ನಾಗ ರೀ ಯಾರು ಮಾಡಿರ್ತಾರೆ? ಬಾಬಾ ಮಾಡಿರ್ತಾನ್ರಿ. ಇನ್ನೊಂದು ಎಕ್ಸಾಂಪಲ್ ರೀ, ಒಬ್ಬವ ಬೇಡ ಇರ್ತಾನ್ರಿ, ಅಂದ್ರೆ ಹಂಟ್ ಮಾಡೋ ಇರ್ತಾನ್ರಿ, ಬ್ಯಾಟಿ ಆಡೋ ಇರ್ತಾನ್ರಿ. ಅವಂಗೆ ಹಸುವಾಗಿರ್ತೈತ್ರಿ, ಇನ್ನೂ ಸಿಗಂಗಿಲ್ಲ. ಒಬ್ಬ ಗುಡಿಸಲ್ಗೆ ಬರ್ತಾನ್ರಿ. ಆ ಗುಡಿಸ್ನಾಗ ಒಬ್ಬ ಸ್ವಾಮೀಜಿ ಇರ್ತಾನ್ರಿ. ಕೇಳ್ತಾನ್ರಿ, ನನಗೆ ಹಸು ಆಗೈತಿ, ನನಗೆ ಏನರ ತಿನ್ನಾಕ ಕೊಡು ಅಂತ. ನೀ ಯಾರು ಅಂತ ಕೇಳ್ತಾನೆ. ನಾ ಬ್ಯಾಟಿ ಆಡವ ಅಂತ ಹೇಳ್ತಾನೆ. ಅವ ಸಾಧು ಹೇಳ್ತಾನೆ, ನಾನು ಬ್ಯಾಟಿ ಆಡವ ಅಂತ. ನಿನ್ನ ಮುಖ ಯಾಟಕ್ಕೆ ಇಟ್ಟು ಸಪ್ಪು ಐತಿ ಅಂತ. ನಾ ಯಾವುದನ್ನು ಬ್ಯಾಟಿ ಆಡಾಕತ್ತೇನಲ್ಲ ಅವು ನಂಗೆ ಸಿಗವಲ್ಲ ಅಂತನ್ರಿ ಅವ. ಯಪ್ಪ ನಿಂದು ಎಂಥ ಬ್ಯಾಟಿ ಹೇಳ, ಬಾ ಶೂರ ವೀರ ಬ್ಯಾಟಿ ಇದಾವಳದ, ಯಾರು ಹಿಡಿತೇನೆ ನಾ ಬ್ಯಾಟಿ ಮಾಡತ್ತೇನೆ, ಯಾರು ಬೇಕು ಹೇಳಿ ನೀನಂತ. ಅವ್ನ ತಲೆಯೋಗ ನವಿಲು ಕಿರೀಟ ಐತಿ, ಕೈಯೊಳಗೆ ಕೊಳಲೈತಿ, ಮತ್ತು ಅವ ಶ್ಯಾಮ ಸುಂದರ ಅದಾನು, ಪಿತಾಂಬರ ಡ್ರೆಸ್ ಅದಾನು. ಅವ್ನು ಹಿಡ್ಕೊಂಬರ್ಬೇಕು ಆಯ್ತು. ಅವನೇ ಎಲ್ಲಿ ಹೇಳ್ತಾ ಹೇಳಿ ಕಾಡ್ನಾಗ ಹೇಳ್ತೀನಿ, ಎಲ್ಲಿ ಬೇಕಾದ್ರೆ ಹೇಳಿ, ನೀನು ಹುಡ್ಕೊಂಡು ಬರ್ತೇನಂತೆ. ನಾ ಎಲ್ಲಿವರೆಗೂ ಅವ್ನು ಹುಡ್ಕೊಂಡು ಬರೋದಿಲ್ಲಲ್ಲ ಅಲ್ಲಿವರೆಗೂ ಎಷ್ಟು ದಿವಸ ಆಗಲಿ ನಾವು ಊಟ ಮಾಡೋಂಗಿಲ್ಲ, ನೀರು ಕುಡಿಯೋಂಗಿಲ್ಲ ಅಂತ ಅವನಿಗೆ ಹೇಳಿ ಓಡಿ ಬಿಡ್ತಾನೆ ರೀ ಕಾಡ್ನ್ಯಾಗ. ಇವು ಸಾಧು ಅಂತ ಏನು ಹೇಳಿ ಕುಣಿಸಿಂದು ಇವನಿಗೆ ಯಾರಂತ ಗೊತ್ತಿಲ್ಲ. ಇವು ಸ್ವಯಂ ದೇವ್ರಿಗೆ ಭಗವಂತಗೆ ನಾನು ಅವ್ನು ಹುಡ್ಕಾಕತ್ತೇನೆ, ಅವ್ನು ಬ್ಯಾಟಿ ಆಡಾಕತ್ತೇನೆ, ಅವ್ನು ನನಗೆ ಸಿಗಬಾಳತ್ತೆ, ನಾ ಚಿಂತೆ ಮಾಡತ್ತೆ, ಇವನು ಅವನ್ನ ಹುಡ್ಕಕ್ಕೆ ಹೋಗ್ಲತ್ತ ಹೇಳಿ ಬಿಟ್ಬಿಡ್ತಾನೆ.
ಕುಂಡಿರ್ತಾನೆ ರೀ, ಗಿಡದ ಮ್ಯಾಗ ಕುಂಡಿರ್ತಾನೆ. ಒಂದು ದಿವ್ಸ ನೋಡ್ತಾನೆ, 2 ದಿವ್ಸ ನೋಡ್ತಾನೆ, ಸಿಗವತ್ತು ಇಂಥ ಬ್ಯಾಟ್ ಅವ್ನಿಗೆ ಗೊತ್ತೇ ಇಲ್ಲರಿ ಇವ್ ಯಾರತ್ತ ಹೇಳಿ. ಈಗ 2 ದಿವ್ಸ ನೋಡ್ತಾನೆ, 3 ದಿವ್ಸ ನೋಡ್ತಾನೆ, 4 ದಿವ್ಸ ನೋಡ್ತಾನೆ, ಅಂದರೂ ಅವರಿಗೆ ಸಿಗಂಗಿಲ್ಲ. 5ನೇ ದಿವ್ಸ ಭಗವಂತನು ಏನಂತ, ಇವು ಹಿಂಗಾದ್ರೆ ಇವು ನೀರು ಕುಡಿಯಂಗಿಲ್ಲ, ಊಟನೂ ಮಾಡಂಗಿಲ್ಲ, ಆತು ಬಿಡತ್ತೆ ಹೇಳಿ ತಾನ ಅದು ಚೀಲ ಇರ್ತೈತಲ್ರಿ, ಬ್ಯಾಟಿ ಚೀಲ ಆಡೋದು ಅದ್ರಾಗ ಬಂದು ಕೂತು ಬಿಡ್ತಾನೆ ರೀ ಶ್ರೀಕೃಷ್ಣ. ಆಮೇಲೆ ಬಂದು ತಾನೇ ಕಟ್ಕೊಂಡು ಕೂತು ಬಿಡ್ತಾನೆ ರೀ. ಅವ್ನು ಎತ್ಕೊಂಡು ಬರ್ತಾನೆ, ಹಿಡ್ಕೊಂಡು ಬಂದಿಲ್ಲ, ನಾ ಬ್ಯಾಟಿ ಹಿಡ್ಕೊಂಡು ಬಂದಿಲ್ಲ ಅಂಥೇಳಿ ಹಿಡ್ಕೊಂಡು ಬಂದು ಇವನು ಹೋಗಿ ಮನ್ಯಾಗ ತೋರಿಸ್ತಾನೆ ರೀ. ಅವಾಗ ಸಾಕ್ಷಾತ್ ಸಾಧುಗಳು ನಮಸ್ಕಾರ ಮಾಡ್ತಾರೆ, ಇವು ಸಾಕ್ಷಾತ್ ಶ್ರೀಕೃಷ್ಣನ ಕರ್ಕೊಂಡು ಬಂದಿಲ್ಲ ಅಂಥೇಳಿ. ಅವಾಗ ಸಾಧು ಹೇಳ್ತಾರೋ, ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನಿಂದ ಸಾಧುತನದೊಳಗೆ ಕಪಟತನ ಇತ್ತು, ನಿನ್ನ ಬುದ್ಧಿ ಚಂಚಲ ಆಕಿತ್ತು. ಕರೆ ಇವು ಏನು ಬ್ಯಾಟಿ ತನ ನಿರ್ಮಲ್ ಇತ್ತು, ಇವನ ಮನಸ್ಸು ಭಾಳ ನಿರ್ಮಲ್ ಇತ್ತು, ಇವ್ ನಂಬಿದ ನಾ ಸಿಗ್ತೇನಂತ ಹೇಳಿ ನಾ ಅದಕ್ಕೆ ಬಂದು ಇವನ ಕಡೆ ಅಂತ ಹೇಳಿ. ಅಂದ್ರೆ ಬಾಬಾಗೂ ಏನು ಬೇಕ್ರಿ, ನಂಬಿಕೆ ಬೇಕ್ರಿ. ಬಾಬಾಗೂ ಏನು ಬೇಕ್ರಿ, ಶುದ್ಧ ನಂಬಿಕೆ ಬೇಕು. ಬಾಬಾ ಅಂತ ಒಂದು ಚೂರು ಸಂಶಯ ಬಂತು ಏನಾಕೈತ್ರಿ, ಏನಾಕೈತ್ರಿ ಅನ್ನೋರು ಹೇಳ್ರಿ ನೋಡೋಣ, ಏನಾಕೈತಿ ಹೇಳ್ರಿ ಅನ್ನೋರ, ಏನಾಕೈತಿ ಹೇಳ್ರಿ. ಬಾಬಾನು ಏನು ಮಾಡಂಗಿಲ್ರಿ, ಬಾಬಾನು ಏನು ಮಾಡಂಗಿಲ್ಲ ಅಕ್ಕರ, ಪ್ರತ್ಯಕ್ಷ ಆಗೋದಿಲ್ಲ. ಸೊ ಬಾಬಾಗೂ ಏನು ಬೇಕು ಹೇಳ್ರಿ ನೋಡೋಣ, ಬಾಬಾಗೂ ಏನು ಬೇಕು ಹೇಳ್ರಿ, ನಂಬಿಕೆ. ಆನೆ ಜೂನ್ಯಾಗ ಕಟ್ಟಿರ್ತಾರೆ ಗೊತ್ತೈತ್ರಿ ಕರ, ಅದು ಕರೆ ಯಾಕೆ ತಪ್ಸ್ಕೊಂಡು ಹೋಗಂಗಿಲ್ಲ ಹೇಳ್ರಿ. ಅದಕ್ಕೆ ಇಟ್ಟ ಒಂದು ಸಣ್ಣ ಚೈನ್ ಕಟ್ಟಿರ್ತಾರೆ, ಹೀಗೆ ಒದಿತಂದ್ರೆ ಸಾಕು ಓಡಿ ಹೋಗ್ಬೋದ್ರಿ, ಆದ್ರೂ ಅದು ಓಡ್ಕೊಂಡು ಹೋಗಂಗಿಲ್ಲ. ಯಾಕೆ ಹೇಳ್ರಿ, ಮಾಲಕರು ಹೇಳಿದ್ರಿ. ಹ್ಞೂ, ಮಾಲಕರು ಕಟ್ಟಿದವರು ಅದಕ್ಕೇನ್ರಿ ಅಣ್ಣೋರ ಒಂದು ಸಣ್ಣ ಚೈನ ಅದಕ್ಕೆ. ಹಾಂ ರೀ ಅಣ್ಣೋರ, ಅದಕ್ಕೇನು ಭಾಳ ಹೊತ್ತು ಹತ್ತಂಗಿಲ್ರಿ. ಯಾಕೆ ಹೇಳ್ರಿ, ಆನಿಗೆ ಝೂನ್ಯಾಗ ಕಟ್ಟಿದ ಒಂದು ಸಣ್ಣ ಸರ್ಪಳಿ ಐತೈತ್ರಿ, ಅದು ಹಿಂಗೆ ಜಾಡ್ಸ್ಕೊ ಎಂತಿಂತ ಎತ್ತು ಒಗಿತೈತ್ರಿ, ಅದು ಸಣ್ಣ ಸರ್ಪಳಿ. ಅದಕ್ಕೇನು ರೆಕ್ಕರ, ಯಾಕಂದ್ರೆ ಅದಕ್ಕೆ ಸಂದಿದ್ದಾಗ ಕಟ್ಟಿರ್ತಾರೆ. ಸಂದಿದ್ದಾಗ ಅದಕ್ಕೆ ಕಟ್ಟಿದಾಗ ಅವಾಗ ಆ ಟೈಮ್ನಾಗ ತಪ್ಸ್ಕೊಕ್ ನೋಡಿರ್ತೈತ್ರಿ, ಅದು ಅವಾಗ ಆಗೋದಿಲ್ರಿ ಅದಕ್ಕೆ. ಅದ ತಲೆಯಾಗ ಈಗ ದೊಡ್ಡದಾದ್ಮೇಲೂ ಐತಿ ಏನಂತ ಈಗೂ ಆಗಂಗಿಲ್ಲ ಅಂತ ಹೇಳಿ ಅದಕ್ಕೆ ಅದು ಪ್ರಯತ್ನ ಮಾಡಕ್ಕೆ ಏನರ್ಥ ರೀ, ಏನರ್ಥ ರೀ, ನಂಬಿಕೆ. ಒಮ್ಮೆ ವಿಶ್ವಾಸ ಹುಟ್ಟಿತು ನನಗೆ ಇದು ಆಗಂಗ, ಅದೇ ನಂಬಿಕೆ ಎಷ್ಟು ಕೆಲಸ ಮಾಡ್ತೈತೆ ನೋಡ್ರಿ. ನನಗೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇವತ್ತು ನಾವು ಯಾರೇ ಅದೀವಲ್ರಿ, ಬ್ರಹ್ಮ ಬಾಬಾ ಮಮ್ಮ ದಾದಿ ದೀದಿಗಳು ಇವರೆಲ್ಲ ಹೆಂಗಾದ್ರಿ, ಅವರಿಗೆ ತಮ್ಮ ಮೇಲೆ ನಂಬಿಕೆ ಇತ್ತು. ನಾನಕಲ್ಪ ಮೊದಲಿನ ದೇವತಾ, ನಾನಕಲ್ಪ ಮೊದಲಿನ ದೇವತಾ, ಮತ್ತು ಅವರಿಗೆ ಭಗವಂತನ ಮೇಲೂ ಅಷ್ಟ ನಂಬಿಕೆ ಐತ್ರಿ. ಮತ್ತು ಡ್ರಾಮಾ ಮೇಲೆ ನಂಬಿಕೆ ಭಾಳ, ಬ್ರಾಹ್ಮಣ ಪರಿವಾರ ಮೇಲೆ ನಂಬಿಕೆ. ಇವತ್ತು ನೋಡ್ರಿ ಅಕ್ಕ, ನಿಮ್ಮ ಮುಖಗಳು ಅಪ್ಸೆಟ್ ಆಗ್ತಾವಂದ್ರೆ, ಮುಖ ಲಕ್ಷಣ ಚೇಂಜ್ ಆಕೈತಂದ್ರೆ ಇವು 4 ಮಾತಿನ ಮೇಲೆ ನಂಬಿಕೆ ಕಡಿಮೆ ಐತೆ ಅಂತ ತಿಳ್ಕೊಂಬಿಡ್ರಿ. ಒಂದು ನಿಮ್ಮ ಮೇಲೆ ನಂಬಿಕೆ ಕಡಿಮೆ ಐತ್ರಿ. ಏನು ನಿಮ್ಮ ಮೇಲೆ ನಂಬಿಕೆ ಕಡಿಮೆ ಐತಿ ಹೇಳ್ರಿ ನೋಡೋಣ. ನನಗೆ ಆಗಂಗಿಲ್ಲ. ಒಂದು ನನಗೆ ಭಾಳ ಆಕೈತಿ, ಒಂದು ನನಗೇನೂ ಆಗಂಗಿಲ್ಲ. ಒಂದು ಅಭಿಮಾನಕರೇ ಏರಿತೀವ್ರಿ, ಒಂದು ಹೀನ ಭಾವನೆ ಒಳಗೆ ಬಂದಿರ್ತೇವೆ. ಎರಡನೇದು ಬಾಬಾನ ಮೇಲೆ ನಿಶ್ಚಯ ಕಡಿಮೆ. ಈಗ ಅದನ್ನೆಲ್ಲ ಬೆಸ್ಟ್ ಎಕ್ಸಾಂಪಲ್ ರೀ, ನಮಗೆ ಬೆಸ್ಟ್ ಎಕ್ಸಾಂಪಲ್ ರೀ, ಬಾಬಾನ ಮೇಲೆ ನಂಬಿಕೆ ಕಡಿಮೆ. ಮೂರನೇದು ಇದು ಹಿಂಗೆ ಆಗಬಾರ್ದಿತ್ತು, ಇದು ಹಿಂಗೆ ಆಗಬೇಕಾಗಿತ್ತಲ್ಲ ಅಂಥೇಳಿ ನಮ್ಮ ಪಾತ್ರವನ್ನು ನೋಡಿ ನಾವು ನನಗೆ ಯಾಕೆ ಒಮ್ಮೆ ನೀವು ಮಾತೇರು ಅಲ್ಲಕ್ಕೋರೆ, ಒಮ್ಮೆ ನೀವು ಮಾತೇರು ಭಾಳ ಜನ ಹೇಳ್ತಾರೆ, ನನಗೆ ಭಾಳ ಜನ ಮಾತೇರು ಹೇಳ್ಯಾರ. ಶೋಭಾ ಅಕ್ಕೋರು ಹೇಳ್ತಾರೆ ನನಗೆ, ಯಾರೀ ದಂಡಾಪುರ ಶೋಭಾ ಅಕ್ಕೋರು, ಅವರು ಹೇಳ್ತಾರೆ, ಅಕ್ಕೋ ನಿಮ್ದು ಎಷ್ಟು ಚಲೋ ಅಲ್ರಿ, ನಿಮ್ಮ ಸಣ್ಣ ವಯಸ್ಸಿನಾಗ ಬಾಬಾ ಸಿಕ್ಕ್ರಿ, ನಮ್ದು ಎಂಥ ನೋಡ್ರಿ ಎಲ್ಲಿ ಹೋಗಿ ಸಿಕ್ಕೊಂಡು ಬಿಟ್ಟೇವು ನೋಡ್ರಿ ಅಂತ. ಇಲ್ಲ, ಇದು ತಪ್ಪನ. ಇದು ಕೂಡ ಏನ್ರಿ, ಇದು ನಿಮ್ಮ ಮೇಲೆ, ಇದು ಕೂಡ ನಿಮ್ಮ ಮೇಲೆ ನಂಬಿಕೆ ಕಡಿಮೆ. ಮತ್ತು ಮೂರನೇದ್ರಿ ಡ್ರಾಮಾ ಮೇಲೆ ನಂಬಿಕೆ ಕಡಿಮೆ ಐತ್ರಿ. ನಿಮ್ದು ಅಲ್ಲಿ ಪಾತ್ರನ ನಿಮ್ದು ಶ್ರೇಷ್ಠ ಐತ್ರಿ, ನಿಮ್ದು ಡ್ರಾಮಾ ಅಲ್ಲಿ ಚಂದ ಐತ್ರಿ, ಅದಕ್ಕೆ ಭಗವಂತ ನಿಮ್ಮನ್ನ ಅಲ್ಲಿ ಇಟ್ಟಾನ್ರಿ. ಅರ್ಥ ಆಗ್ತೈತ್ರಿ. ಕರೆ ನಾವೇನು ತಿಳ್ಕೊತೇವೆ, ಬೇರೆನ ನೋಡ್ತಿರ್ತೇವೆ. ಕರೆ ಬಾಬಂದು ಮ್ಯಾ ಕೂತ ಸೂತ್ರಧಾರ ಮ್ಯಾ ಕೂತ್ಕೊಂಡು ಅವನಿಗೆಲ್ಲ ಗೊತ್ತೈತೈತಿ ಎಲ್ಲೆಲ್ಲಿ ಏನೇನು ಆಗ್ಬೇಕಾಗೈತಿ. ಕರ್ಮದ ಆಟ ಐತ್ರಿ. ಇದ್ರ ಅಡ್ಡು ಒಂದು ಯಾವುದು ಬರ್ತೈತ್ರಿ, ಕರ್ಮ ಒಂದು ಅಡ್ಡು ಬರ್ತೈತಲ್ರಿ.
ಕರ್ಮದ ಆಟದ ಪ್ರಕಾರ ಇದೆಲ್ಲ ನಡೀತಿರ್ತೈತಿ. 4ನೇದು ಬ್ರಾಹ್ಮಣ ಪರಿವಾರ ಮೇಲೂ ನಂಬಿಕೆ. ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಅದಾರ, ದೇವತಾ ಅಂತಾರೆ, ಮತ್ತು ನೋಡ್ರಿ ಹಿಂಗೆ ಮಾತಾಡ್ತಾರೆ, ಇವರು ಹಂಗೆ ಅದಾರ, ಇವ್ರು ನೋಡ್ರ ಇವ್ರದ್ದು ಏನ್ರಿ ಇವ್ರದ್ದು ಕರ್ಮ ನೋಡ್ರಿ ಒಂದಿಟ್ಟು ಸುದ್ದಿಲ್ರಿ ಅಂತ ಹೇಳಿ ಬ್ರಾಹ್ಮಣರ ಪರಿವಾರಗೂ ಬಟ್ಟು ಮಾಡ್ತಿರ್ತಾರೆ. ಯಾರ ನಿಶ್ಚಯ ಬುದ್ಧಿ ಆತ್ಮ ಇರ್ತಾರಲ್ರಿ ಅವ್ರು ಯಾರಿಗೂ ಬಟ್ಟು ಮಾಡಂಗಿಲ್ಲ. ಅವ್ರು ಬರೀ ತಮ್ಮದು ಅಂತ ನೋಡ್ತಿರ್ತಾರೆ. ತಮ್ಮ ಕಡೆ ಲಕ್ಷ್ಯ, ತಮ್ಮ ಮಾತ, ತಮ್ಮ ಪುರುಷಾರ್ಥ ತಮ್ಮ ಕಡೆ ಅಷ್ಟೇ ಲಕ್ಷ್ಯ. ಅವರ ನಿಶ್ಚಯ ಬುದ್ಧಿ ಆತ್ಮಗಳು. ಅರ್ಥ ಆಯ್ತು ರೀ? ನಿಶ್ಚಯ ಬುದ್ಧಿ ಅಂದ್ರೆ ಏನು ಹೇಳ್ರಿ ನೋಡೋಣ. ನಿಶ್ಚಯ ಬುದ್ಧಿ ಅಂದ್ರೆ ಏನು ಹೇಳ್ರಿ? ನಮ್ಮ ಮೇಲೆ ಭಾಳ ನಂಬಿಕೆ ಬೇಕ್ರಿ, ಆತ್ಮವಿಶ್ವಾಸ ಭಾಳ ಬೇಕ್ರಿ. ನಾ ಮಾಡಬಲ್ಲೆ, ನನ್ನ ಕಡೆ ಸಾಧ್ಯ ಐತಿ, ನನಗೆ ಯಾರದಾರ ನನ್ನ ಜೊತೆ. ಯಾವಾಗಲೂ ಇದು 4 ಲೈನ್ ಯಾವಾಗಲೂ ಮಾತಾರ ಅನ್ಕೋತೀವಿ ರೀ. ಸರ್ವಶಕ್ತಿಮಾನ್ ಭಗವಂತ ನನ್ನ ಜೊತೆ ಅದನು, ಮತ್ತು ಸರ್ವಶಕ್ತಿಮಾನ್ ನನ್ನನ್ನು ಭಾಳ ಪ್ರೀತಿ ಮಾಡ್ತಾನೋ. ಹೇಳ್ರಿ ನೋಡೋಣ. ಸರ್ವಶಕ್ತಿಮಾನ್ ನನ್ನ ಜೊತೆಗದಾನು, ಸರ್ವಶಕ್ತಿಮಾನ್ ನನ್ನನ್ನು ಪ್ರೀತಿ ಮಾಡಿ. ಸರ್ವಶಕ್ತಿಮಾನ್ ಭಗವಂತ ನಮ್ಮ ಜೊತೆಗೆ ಅದಾ ನನ್ನ ಮೇಲೆ. ಇವತ್ತು ನೋಡ್ರಿ, ಇವತ್ತೆಲ್ಲರೂ ಅಣ್ಣವ್ರು ಬರ್ತಾರತ್ತೆ, ಹೆಂಗೆ ಸೇರಿರಿ ಎಲ್ಲರೂ. ಹಾಂ, ಇವತ್ತು ದುಪ್ತಾಳ್ ಮಂದಿ ಎಲ್ಲ ಸೇರೈತಿ. ಯಾಕಂದ್ರೆ ಅವ್ರದ್ದೊಂದು ಅಪ್ಲಿಕೇಶನ್ ಹಾಕೋದೈತ್ಲ. ಹೆಂಗೆ? ಹಾಂ, ಏನ್ರಿ ಸರ್ವಶಕ್ತಿ. ಇಲ್ಲಿ ನೋಡ್ರಿ, ಸರ್ವಶಕ್ತಿಮಾನ್ ಅವ್ರು ಬರ್ತಾರೋ. ಯಾಕ್ರಿ ಅವ್ರು ಬರ್ತಾರಂತ ಹೇಳಿ ಇಟ್ಟು ಜನ ನಾವೆಲ್ಲ ಸೇರಿ ಸರ್ವಶಕ್ತಿಮಾನ ನನ್ನ ಜೊತೆ ಅದ, ನನ್ನ ಮೇಲೆ ಎದಕ್ಕೆ ಅಂಜೋದೈತಿ, ಎದಕ್ಕೆ ಹೆದರೋದೈತಿ, ಎಂಥದ್ದು ಪರಿಸ್ಥಿತಿ. ಅಕ್ಕೋರು ಇವತ್ತು ನೀವು ಇಲ್ಲಿ ಕೂತ್ಕೊಂಡಿರಲ್ಲ, ಇಷ್ಟು ಭಗವಂತನ ಮೇಲೆ ನಿಶ್ಚಯ ಇಟ್ಕೊಡ್ಲ. ಇದು ಒಂದು ನಮ್ಗಿಬ್ಬರು ಮಾತಾಡ್ದ ಎಕ್ಸಾಂಪಲ್ ಮೇಲೆ ನಮ್ಗೆ ಇಷ್ಟು ನಮ್ಗೆ ನಿಶ್ಚಯ ಪಡಬೇಕು. ಏನು ಬೇಕಾದಾಗಲಿ ಬಾಬಾ ನಿಂದ ಡ್ರಾಮಾ ಕಲ್ಯಾಣ ಐತಂದ ಮೇಲೆ ಎಂಥದ್ದು ಪರಿಸ್ಥಿತಿ ಬರಲಿ, ಏನೋ ಪರಿಸ್ಥಿತಿ ಆಗಲಿ, ನಿನ್ನ ಮೇಲೆ ನಾವು ಸಂಶಯ ಪಡಾಗಿಲ್ಲ. ಮಗಾರೇ ಹೋಗಲಿ, ಪತ್ತೀರೇ ಹೋಗಲಿ, ನನ್ನ ಲಾಸೇ ಆಗಲಿ, ಏನರೇ ಆಗಲಿ, ಕರೆ ನಿನ್ನ ಮೇಲೆ ನಿಶ್ಚಯ ಪಡಂಗಿಲ್ಲ. ಕರೆ ಎಂಥ ತಪ್ಪು ಮಾಡ್ತೇವಂದ್ರೆ ಇಂಥ ಟೈಮ್ನಾಗ ಬಾಬಾ ಪೇಪರ್ ತೊಗೋತಿರ್ತಾವೆ, ಇಂಥ ಟೈಮ್ನಾಗ ಬಾಬಾನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೀವಿ. ಅಥವಾ ಆ್ಯಕ್ಚುಲಿ ಈ ಟೈಮ್ನಾಗ ಬಾಬಾದ ಅವಶ್ಯಕತೆ ಇರ್ತೈತೆ, ಅದೇ ಟೈಮ್ನಾಗ ಒಬ್ಬಟ್ಟಿ ಆಗ್ಬಿಡ್ತೇವೆ. ಅಲ್ಲಿ ಯಾರು ನಿಮ್ಗೆ ಮತ್ತೆ ಹೆಲ್ಪ್ ಮಾಡೋರು ಅದ ರೀ? ಆ ಟೈಮ್ನಾಗ ಮತ್ತೆ ಯಾರು ಹೆಲ್ಪ್ ಮಾಡೋರು ಅದ? ಅದಕ್ಕೋಸ್ಕರ ರೀ ನಿಶ್ಚಯ ಏನಿರ್ಬೇಕು ರೀ ಅಕ್ಕಾರ, ನಮಗೆ ಎಲ್ಲದ್ರ ಮೇಲೂ ಏನಿರ್ಬೇಕು ರೀ ಅಕ್ಕಾರ, ಭಾಳ ಇರ್ಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ. ಅವ್ನಿಗೆ ಭಾಳ ಟೂರ್ ಎಲ್ಲ ತಿರುಗಾಡೋದು ಭಾಳ ಇಷ್ಟ ಇರ್ತದೆ. ಟೂರ್ಗೆ ತಿರುಗಾಡೋದು ಭಾಳ ಇಷ್ಟ ಇರ್ತದೆ. ಅವ ಏನು ಮಾಡ್ತಾನಂದ, ಹಿಂಗೆ ಬೋಟ್ ತೊಗೊಂಡು ಹೋಗ್ತಾನೆ ರೀ. ಅಲ್ಲಿ ಒಂದು ಹೋಗಿ ಆ ಬೋಟ್ ಏನಾಗ್ತೈತೆ, ಮುಳುಗಿ ಬಿಡ್ತೈತೆ ರೀ. ಇವು ಹಂಗೆ ತಿಳ್ಕೊಂಡು ಒಂದು ಸಣ್ಣ ಜಾಗನಾಗ ಬಂದು ನಿಂತಿರ್ತಾನೆ ರಕ್ಕಾರ. ಆ ಸಣ್ಣ ಜಾಗನಾಗ ಬಂದು ನಿಂತ್ರಕ್ಕಾರ ಅಲ್ಲಿ ಯಾರೂ ಇಲ್ಲರಿ. ಬೇಕಲ್ರಿ ಮನೆ ಗಿನಿ ಇದು ಎಲ್ಲ ಬೇಕಲ್ರಿ, ಯಾರೂ ಇರಂಗಿಲ್ಲ. ಮ್ಯಾಗ ನೋಡ್ತಾನೆ ರೀ, ಹಿಂಗೆ ಯಾಕೆ ಮಾಡ್ದು, ಸಾವ್ಕಾರ ಇರ್ತಾನೆ ರೀ. ಮತ್ತು ನೋಡ್ರಿ ಇಲ್ಲಿ ಯಾರು ಫೋನ್ ಹಚ್ಚೋದ, ಯಾರು ಏನು ಮಾಡೋ, ಎಲ್ಲ ಹೋಗ್ಬಿಟ್ಟೈತೆ, ನೀರ್ನಾಗ ಹೋಗ್ಬಿಟ್ಟೈತಿ, ಏನು ಮಾಡಲಿ ಅಂತ ಹೇಳಿ ಹಂಗೆ ಈ ಬ್ಯಾಟಿ ಆಡಿ ಏನರ ತಿನ್ಕೋತ ಇರ್ತಾನೆ ರೀ. ಆಮೇಲೆ ತನಗೆ ಎಷ್ಟು ಕಷ್ಟಪಟ್ಟು ಏನೋ ಮಾಡಿ ಒಂದು ಗುಡಿಸ್ಲನ್ನು ಕಟ್ತೋದು. ಗುಡಿಸ್ಲನ್ನು ಕಟ್ಟಿ ಕೂಡ್ಲೇನ ರೀ ಜೋರ ಆ ದಿನ ಮಳೆ ಬರ್ತೈತ್ರಿ. ಜೋರ ಸಿಡಿಲು ಆಕೈತೆ. ಆ ಸಿಡಿಲು ಬಂದು ಎಲ್ಲಿ ಬಡಿತೈತ್ರಿ? ಗುಡಿಸ್ಲ ಬಂದು ಬಡಿತೈತ್ರಿ. ಮತ್ತೆ ಮ್ಯಾಗ ನೋಡ್ತಾನೆ ರೀ, ಇಟ್ಟು ಕಷ್ಟಪಟ್ಟು ಅದು ಒಂದು ಕಟ್ಕೊಂಡಿದ್ನಿ, ಅದಕ್ಕೂ ಬೆಂಕಿ ಹಚ್ಚಿಬಿಟ್ಟೆ. ಅಂದ್ರೆ ಎಟ್ರೆ ಹೊಟ್ಟೆ ಕಿಚ್ಚದೀನಿ ನನ್ನ ಮೇಲೆ, ಎಟ್ರೆ ತ್ರಾಸ ಕೊಡ್ಬೇಕನ್ನಕತ್ತಿ, ಎಟ್ರೆ ನಾನು ಕಾಡ್ಬೇಕನ್ನತಿ, ನಿನಗೇನು ಸಮಾಧಾನ ಇಲ್ಲೇನ? ಅದು ಒಂದು ಕಸ್ಕೊಂಡ್ಬಿಟ್ಟೆ, ಅದಕ್ಕೂ ಬೆಂಕಿ ಹತ್ತ. ಬೈಕೋತ್ ಅಲ್ಲೇ ತಳಗ ಮಾಡ್ಕೊಂಡ್ಬಿಡ್ತೇನೆ ರೀ. ಅಲ್ಲಿ ಹಿಂಗೆ ಹುಡುಕೋರು ಬರ್ತಿರ್ತಾರಲ್ರಿ, ಬೇರೆಯವ್ರ ಶಿಪ್ನಾಗ ಬರ್ತಿರ್ತಾರೆ. ಅಲ್ಲಿ ಒಂದು ಬೆಂಕಿ ಹತ್ತಿದ್ದನ್ನು ನೋಡಿ ಇಲ್ಲಿ ಮಂದಿ ವಾಸಿಸ್ತಾರತ್ತ ಅವ್ರು ಬರ್ತಾರೆ. ಅವ್ರು ಬಂದು ಕುಲದ ನೋಡ್ತಾರೋ, ಇವ್ ಅಲ್ಲಿ ಇರೋದು ನೋಡಿ ಇವ್ನು ಕರ್ಕೊಂಡು ಹೋಗ್ತಾರೋ. ಈಗ ಹೇಳ್ರಿ ಏನು ಕಲ್ಯಾಣ ಆತ್ರಿ? ಎದಕ್ಕೆ ಸುಡ್ತೀರಿ? ಅದು ಸುಡ್ಲಿಲ್ಲ ಅಂದ್ರೆ ನೀವು ಜೀವನ ಪರ್ಯಂತ ಅಲ್ಲೇ ಇರ್ಬೇಕಾಗಿತ್ರಿ. ಸುಡ್ತಂತ ಅವ್ನು ಮಡಿ ಕರ್ಕೊಂಡು ಹೋದ್ರಿಲ್ರಿ. ಅದಕ್ಕೆ ನೋಡ್ರಿ ಎಲ್ಲದ್ರೋಗು ಏನೈತೆ ಅಕ್ಕಾರ ಎಲ್ಲ ಆಯ್ತಲ್ರಿ. ಇವತ್ತು ಇಲ್ಲಿ ಕೂತಂತವ್ರ ನಿಶ್ಚಯ ಪತ್ರ ಏನು ಬೇಕಾದಾಗಲಿ, ಏನ್ರಿ ಏನು ಬೇಕಾದಾಗಲಿ ಹೇಳ್ರಿ ನೋಡೋಣ. ಇನ್ನೊಂದು ಲಾಸ್ಟ್ ಕತೆ ಹೇಳ್ತೇವೆ. ಹಾಂ ನಡೀತೈತೆ. ಹಾಂ, ಇನ್ನೊಂದು ಲಾಸ್ಟ್ ಕತೆ ರೀ. ಇನ್ನೊಂದು ಕತೆ ಏನಂದ್ರೆ, ಒಬ್ಬನಿಗೆ ಭಾಳ ಜ್ವರ ಬಂದಿರ್ತೈತೆ ರೀ. ಜ್ವರ ಭಾಳ ಬಂದಿದ್ಕೊಳ್ಳಿ ಏನು ಮಾಡಬೇಕಪ್ಪ, ತೋರ್ಸಕ್ಕೆ ಹೋಗ್ಬೇಕಾದ್ರೆ ಡಾಕ್ಟ್ರ್ ಕಡೆ ಹೋಗ್ತಾನೆ ರೀ. ಡಾಕ್ಟ್ರ್ ಕಡೆ ಹೋದಾಗ ಡಾಕ್ಟ್ರ್ ಆ ದಿವಸ ಮನ್ಯಾಗ ಇರಂಗಿಲ್ಲ ರೀ, ಹೊಲ್ದಾಗ ಇರ್ತಾನೆ ರೀ. ಹೊಲ್ದಾಗ ಅವ ಕೆತ್ತಿರ್ತಾನೆ ರೀ. ಅಲ್ಲಿ ಕೆಂಪು ಮಣ್ಣು ಬಿದ್ದಿರ್ತೈತೆ ರೀ. ಅವ ಕೆತ್ತಬೇಕಾದ್ರೆ ಅವ್ನ ಕೈಯಾಗೆ ಅಲ್ಲೆಲ್ಲಿ ಬರ್ಬೇಕು ರೀ ಡಾಕ್ಟ್ರಿಗೆ ಪೇಪರ ಪೆನ್. ನನಗೆ ಹಿಂಗೆ ಭಾಳ ತ್ರಾಸ ಆಗತ್ತೈತೆ, ಕೈ ಮೈಗೆ ಎಲ್ಲ ಭಾಳ ನುಸಾತವ್ರಿ, ಅದಕ್ಕೆ ನನಗೆ ಜ್ವರ ಬಂದಾಗೈತೆ ರೀ, ನನಗೇನಾರ ಗುಳಿಗೆ ಬರೆದು ಕೊಡ್ರಿ. ಇವು ಕಲ್ತಿಲ್ಲ. ಯಾರ್ರೀ? ಪೇಷಂಟ್ ಕಲ್ತಿಲ್ಲ. ಅದಕ್ಕೆ ಏನು ಮಾಡ್ತಾನಂದ್ರೆ ಅಲ್ಲಿ ಕೆಂಪು ಮಣ್ಣು ಇರ್ತೈತಲ್ರಿ, ಒಂದು ಕೆಂಪು ಇಟ್ಟಂಗಿ ತೊಗೊಂಡು
ಆ ಕೆಂಪು ಕರಿ ಕಲ್ಲ ಮೇಲೆ ಕೆಂಪು ಇಟ್ಟಂಗಿಲ್ಲೇ ಬರೆದು ಕೊಡ್ತಾನೆ ರೀ. ಇದನ್ನು ತಗೋ, ಇದನ್ನು ಗುಳಿಗೆಯನ್ನು ನೀರ್ನಾಗ ಹಿಂಗೆ ಕಳಿಸು, ಕುಡಿದು ಬಿಡು ಅಂತ. ಇವು ಮೊದ್ಲ ಏನು ರೀ ಪೆದ್ದ ಮತ್ತು ಕಲ್ತಿಲ್ಲ. ಇವು ಮನೆಗೆ ಹೋಗ್ತಾನೆ ರೀ. 15 ದಿವಸ ಆದಮೇಲೆ ಪೇಷಂಟ್ ಬರ್ತಾನೆ ರೀ. ಡಾಕ್ಟರ ಭಾಳ ಆರಾಮದ್ರಿ, ಭಾಳ ಆರಾಮದ್ರಿ. ಅದು ಇನ್ನೊಂದು ಕಲ್ಬೇಕಾಗೈತೆ ರೀ ನನಗೆ ಇನ್ನೊಂದು ಕಲ್ಬೇಕಾಗೈತೆ ರೀ ಅದು. ಅವ ಅಂತ ಹೋಗಿ ಡಾಕ್ಟರ್ಗೆ ತಿಳಿಯಾಗೇನು ಏನು ಕಲ್ಬೇಕಪ್ಪ ನಿನಗೆ ಅಂತ. ಆ ಡಾಕ್ಟರ್ ಬರೆದು ಕೊಟ್ಟಿದ್ರಲ್ಲ, ಆ ಕಲ್ಲಲ್ಲೇ ರೀ, ಆ ಕಲ್ಲು ದಿವಸ ತಗೋತಿದ್ದು ನೀರ್ನಾಗ ಅಳಗಾಡಿಸ್ತಿದ್ದೀನಿ. ಅದು ಆ ಕಲ್ಲು ಭಾಳ ನನಗೆ ಆರಾಮ್ ಕೆಲಸ ಮಾಡೈತ್ರಿ, ನೀವು ಬರೆದು ಕೊಡ್ರಿ ಅದು ಅಂದರೆ ಹೇಳ್ರಿ. ನಂಬಿದವರು ಕೆಟ್ಟಿಲ್ರಿ. ಜಗತ್ನ ಯಾರು ನಂಬುತ್ತೀರಿ ಅವ್ರು ಯಾರೂ ಕೆಟ್ಟಿಲ್ರಿ. ಮತ್ತು ನಾವು ಯಾರು ನಂಬೇರಿ? ನಾವು ಯಾರು ನಂಬೇರಿ? ಆ ಗುಳಿಗೆ ತೊಗೊಳಿಲ್ರಿ, ಅವು ಇಟ್ಟಂಗಿದ್ದ ನೀರನ್ನ ಕಳಿಸ್ತಿದ್ರಿ, ಕುಡಿತಿದ್ರಿ. ಯೋಚನೆ ಮಾಡಿರಿ, ನಾವು ಯಾರು ನಂಬೀವಿ? ಮತ್ತು ರೀ ನಾವು ಯಾಕೆ ಎಷ್ಟು ನಿಶ್ಚಿಂತತೆ ಇರ್ಬೇಕ್ರಿ, ಎಷ್ಟು ಆರಾಮ್ ಇರ್ಬೇಕ್ರಿ, ಎಷ್ಟು ಸುಖಿ ಇರ್ಬೇಕ್ರಿ. ಆದರೂ ನಾವು ಮಕ್ಕಳಲ್ಲಿ ಇವತ್ತು ಥೈರಾಯ್ಡ್, BP, ಶುಗರ್ ಬರ್ತೈತಂದ್ರೆ ಇದು ನಮ್ದು ಚಲೋ ಅಲ್ರಿ. ನಾವು ಬಾಬಾ ಅದ್ರ ಮೇಲೆ ಡೈಟ್ ಮೇಲೆ ಫೋಕಸ್ ಬತ್ತಲ್ಲ, ಹೌದಿಲ್ರಿ? ಹಂಗಿಲ್ಲ, ಅದು ಹಂಗೆ ಹಂಗೆ ತಿಂತಿದ್ವಿ. ಹಾಂ, ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ರೀ ಲಾಸ್ಟ್, ಒಬ್ಬವ ಎಲ್ಲ ಟೂರ್ ಮಾಡ್ಬೇಕು ನಾವು. ನಾ ಎಲ್ಲ ಅವ್ರಿಗೆ ಭಾಳ ಇಷ್ಟ ಇರ್ತೈತೆ ರೀ. ಅವು ಏನು ಮಾಡ್ತಾನೆ ಅಂದ್ರೆ, ಒಂದು ದಿನ ಡೆಸರ್ಟ್ ಏರಿಯಾ ಹಿಂಗೆ ಮರುಭೂಮಿಗೆ ಹೋಗಿಲ್ಲ, ಅಲ್ಲಿ ಮರುಭೂಮಿಗೆ ಹೋಗ್ಬೇಕಂತ ಹೋಗ್ತಾನೆ ರೀ, ತಿರುಗಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೂ ಕೂಡ ಅವನಿಗೆ ರೆಕ್ಕಾರ ನೀರು ಸಿಗೋತ್ರಿ. ನೀರು ಸಿಗೋದು ಅದು ಎಲ್ಲೋ ಹುಡುಕ್ತಾನೆ ಹುಡುಕ್ತಾನೆ ರೀ. ಅಲ್ಲಿ ಒಂದು ಹ್ಯಾಂಡ್ ಪಂಪ್ ಇರ್ತೈತೆ ರೀ. ಹಿಂಗೆ ನೀರು ಬಡದು ಮೊದಲು ಇದು ಮಾಡ್ತಿದ್ವಲ್ರಿ, ನೀರು ಒಡೆದು ನೀರು ಕುಡಿತಿದ್ವಲ್ರಿ, ಅದು ಇರ್ತೈತೆ. ಹಿಂಗೆ ನಿನ್ನ ಕುಡಿಯೋಕೆ ನೀರು ಬಡಿತಾನೆ ರೀ, ನೀರು ಬರಂಗಿಲ್ಲ ರೀ. ಅಲ್ಲಿ ಒಂದು ಬಾಟಲ್ ಮೇಲೆ ಬರೆದಿರ್ತಾರೋ, ಅರ್ಧ ಬಾಟಲ್ ನೀರು ಇರ್ತೈತೆ ರೀ, ಅರ್ಧ ನೀರು ಬಾಟಲ್ ಇರ್ತೈತೆ ರೀ. ಅಲ್ಲಿ ಏನು ಅದ್ರ ಮೇಲೆ ಏನು ಬರೆದಿರ್ತಾರೆ ಅಂದ್ರೆ, ಈ ಅರ್ಧ ಬಾಟಲ್ ನೀರನ್ನು ನೀ ಹ್ಯಾಂಡ್ ಪಂಪ್ನ್ಯಾಗ ಹಾಕು, ಅವಾಗ ನೀ ಎಷ್ಟು ಬೇಕಷ್ಟು ಕುಡಿತಿ ಅಂತ ಬರೆದಿರ್ತಾರೆ ಅದ್ರೊಳಗೆ. ಅವಾಗ ಅವ್ನಿಗೆ ಯೋಚನೆ ಬರ್ತೈತಿ, ಅವ್ನಿಗೆ ಸಂಶಯನೇ ಬರಕ್ಕೆ ಹಿಡಿತಾನೆ ರೀ. ಹಾಕ್ಲೋ ಕುಡಿಲೋ, ಹಾಕಿದ್ನೆ ಅಂದ್ರೆ ಬರಲಿಲ್ಲ ಅಂದ್ರೆ ಅದು ಹೋತ, ಕುಡಿದ್ನಂದ್ರೆ ಮತ್ತೆ ನಂಗೆ ನಾಳು ಬೇಕಲ್ಲ, ಹಂಗೂ ಯೋಚನೆ ಬರ್ತೈತೆ ರೀ. ಅವ್ನಿಗೆ ಏನು ಮಾಡ್ಬೇಕು ಒಟ್ಟು ತಿನ್ನಂಗಿಲ್ಲ. ಆಮೇಲೆ ಅದನ್ನ ಏನು ಮಾಡ್ತಾರಂದ್ರೆ, ಹ್ಯಾಂಡ್ ಪಂಪ್ನೇ ಹಾಕ್ತಾನೋ, ಖರೇನ ಎಷ್ಟು ಬೇಕಷ್ಟು ಅವ್ನು ನೀರು ಕುಡಿಯೋಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಆ ನೀರನ್ನು ಅವನು ಅರ್ಧ ಬಾಟಲ್ ತುಂಬಿಟ್ಟು ಬರೋದು, ಅದ್ರ ಮೇಲೆ ಏನು ಬರೋದು ಅಂಟಿಸ್ತಾನಂದ್ರೆ, ಇದನ್ನು ನೀವು ನಂಬಬಹುದು. ಅಂದರೆ ಜೀವನ್ಯಾಗೂ ನಮಗೆ ಏನು ಬೇಕಾಕೈತ್ರಿ ಅನ್ನೋರ ನಂಬಿಕೆ. ಖರೆ ಜೀವನದಲ್ಲಿ ಒಂದೊಂದು ಸಲ ಯಾರ ಮೇಲೋ ನಂಬಿಕೆ ಕಳ್ಕೊಂಡಾಗ ನಾವು ಜಗತ್ತನ್ನು ಕೂಡ ಹಂಗೆ ನೋಡಕ್ಕೆ ಹಿಡಿದ್ಬಿಡ್ತೇವೆ. ಒಬ್ರಿಬ್ರು ಹಂಗೆ ಮಾಡಿರ್ತಾರಂದ್ಮೇಲೆ ಎಲ್ಲಾರನ್ನೂ ಹಂಗೆ ನೋಡಕ್ಕೆ ಹಿಡಿದ್ಬಿಡ್ತೇವೆ. ಖರೆ ರೀ, ಅವ್ರು ಮಾಡಿದ್ರು ಕೂಡ ನಾವು ಪುನಃ ಎಲ್ಲರನ್ನೂ ಏನು ಮಾಡ್ಬೇಕಾಕೈತ್ರಿ, ನಂಬಲಿಕ್ಕೆ ಶುರು ಮಾಡ್ಬೇಕು. ಈಗ ಯಾರೋ ಒಮ್ಮೊಮ್ಮೆ ನಮ್ಮ ಪತಿನೋ ಅಥವಾ ಯಾರೋ ಹುಡುಗರು ನಮ್ಮ ಮೋಸ ಮಾಡಿರ್ತಾರೆ, ಚೀಟಿ ಮಾಡ್ತಾರೆ, ಅವಾಗ ನಾವು ಪ್ರತಿಯೊಬ್ಬರು ಹುಡುಗರನ್ನ ಹಂಗೆ ನೋಡಕ್ಕೆ ಹಿಡಿದ್ಬಿಡ್ತೇವೆ. ಗಂಡಸರ ಅಂದ್ರೆ ಹಂಗರಿ, ಅವ್ರು ಹಂಗರಿ ಟೈಟಲ್ ಬಿತ್ತರಿ, ಏನ್ರಿ ಅವ್ರು ಹಿಂಗರಿ ಅಂತ ಹೇಳಿ ಹಂಗೆ ಎಂದು ಮಾಡಬಾರ್ದು. ನಂಬುವುದನ್ನು ನಾವು ಏನು ಮಾಡ್ಬೇಕ್ರಿ, ಕಲಿಬೇಕು. ಈಗ ನೀವು ಒಂದು ಲಾಸ್ಟಿಗೆ ನೋಡ್ರಿ, ನಾವು ಸ್ವಮಾನ್ ಬರಿತೇವೆ. ಸ್ವಮಾನಾಗ ಭಾಳ ತಾಕತ್ತೈತಿ. ಆ ಸ್ವಮಾನ್ ನಮ್ದು ರಿಯಾಲಿಟಿ ಆಗ್ಬೇಕಂದ್ರೆ ನಂಬಬೇಕು, ಅಲ್ಲಿ ಮೇನ್ ಐತ್ರಿ. ಸ್ವಮಾನ್ ಗೀಚೋದಲ್ರಿ, ಸ್ವಮಾನ ನಂಬಬೇಕು. ನಾ ಅದೇನು ಮಾಸ್ಟರ್ ಸರ್ವಶಕ್ತಿಮಾನ್, ನಾ ಅದೇನು ದೇವತಾ, ನಾ ಅದೇನು ಸಂತುಷ್ಟಾತ್ಮ. ಅದನ್ನು ಬಿಡ್ತೀವ್ರಿ ನಾವೇನ್ರಿ, ಮತ್ತು ಸಂತುಷ್ಟಾತ್ಮ ಏನ್ರಿ, ದೇವತಾ ಆತ್ಮ ಮತ್ತು ಅನ್ನೋದೈತ್ರಿ. ಮತ್ತೇನ್ರಿ ನಾವೇನು ಅದ್ರಿ, ನಾವೇನು ಇಲ್ದ್ರಿ. ಯಾರ್ರಿ ನಮ್ಗೆ ಟೈಟಲ್ ಎಂಥದ್ದು ಕೊಟ್ಟನ್ರಿ ಬಾಬಾ? ನಾ ಮಾಸ್ಟರ್ ಸರ್ವಶಕ್ತಿಮಾನ ಖುಷ್ ಆತ್ಮ, ನಾ ಶಿವಶಕ್ತಿ ಆತ್ಮ ಕೊಟ್ಟಾನ್ರಿ. ಅದನ್ನು ಬರೆಯೋದ್ರಾಗ ನೀವು ಎಷ್ಟು ನಂಬತ್ತೀರಿ? ನಾ ಅದೇನಂದ್ಮೇಲೆ ಅದೇನೆ, ನಾ ಸಂತುಷ್ಟ ಅದೇನಂದ್ಮೇಲೆ ಅದೇನೆ, ನಾ ಖುಷ್ ಅದೇನಂದ್ಮೇಲೆ ಅದೇನೆ, ನಾ ಸಂಪತ್ತಿವಾನ್ ಅದೇನೆ, ನಾ ಸಾವ್ಕಾರ ಅದೇನಂದ್ರೆ ನಾ ಸಾವ್ಕಾರ ಅದೇನೆ. ಸೋನವಾಯಿ ಯಾರಜ್ಜಿ? ನಾ ಯಾರಜ್ಜಿ? ನಾ ಸಾವ್ಕಾರ ಅದೇನೆ. ನಾ ಯಾರೇ ಭರ್ಪೂರ್ ಆತ್ಮ ಅದೇನೆ. ಏನ್ರಿ? ಹೆಸರು ಸೋನಾ ಐತೆ. ಏನ್ರಿ ಹಿಂಗೆ? ಇಲ್ಲ ಅಕ್ಕ ಕೇಳ್ರಿ, ಅದ್ರ ನಾ ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಸ್ವಮಾನ್ ನಾವೆಲ್ಲರೂ ಬರಿತೇವ್ರಿ. ಸ್ವಮಾನ್ ಯಾಕೆ ಸಿದ್ಧಿ ಆಗ್ವತ್ತು? ಎಷ್ಟು
ನಂಬ್ತೀರಿ. ನಾ ಆರೋಗ್ಯಶಾಲಿ ಆತ್ಮ ಅದೇನಂದ್ರೆ ನಾ ಆರೋಗ್ಯಶಾಲಿ ಅದೇನೆ. ಇದನ್ನು ಕೇವಲ ನಾವು ಏನು ಮಾಡ್ಬೇಕ್ರಿ ಅನ್ನಾರ, ರಿಪೀಟ್ ಮಾಡ್ಬೇಕ್ರಿ. ಎಷ್ಟು ಸಲ ನಾವು ರಿಪೀಟ್ ಮಾಡ್ತೀವಿ, ಎಷ್ಟು ಸಲ ನಂಬ್ತೀವಿ. ಅದಕ್ಕೆ ಸುಳ್ಳು ಅಂದ್ರೆ ರೀ ಬಾಬಾ 108 ಸಲ ನಿಶ್ಚಯ ಪತ್ರ ಬರ್ಸ್ಕೋತಿದ್ರದ ಯೋಚನೆ ಮಾಡಿರಿ. ಅಂದ್ರೆ 108 ಸಲ ನಮ್ಮ ತಲೆ ಹೋಗ್ತೈತಂತ್ರಿ. ಅದಕ್ಕೆ ಕೂಡ ನೀವು ಕೂಡ ಅದನ್ನ ರೀತಿ ಏನು ಮಾಡೋದು ಬರೀ ಪ್ರಾಕ್ಟೀಸ್ ಮಾಡೋದು ಬರೀ ಕರೆ ಎಲ್ಲಕ್ಕಿಂತ ಹೆಚ್ಚ ನಂಬಲಿಕ್ಕೆ ಕಡೀರಿ. ನಂಬಿಕೆ ನಾವು ಅಳ್ಗ್ಯಾಡ್ತೈತ್ರಿ, ಕರೆ ಮುಳುಗಂಗಿಲ್ರಿ. ಅಲ್ಗ್ಯಾಡೋದು ಮಾತ್ರ, ಮತ್ತು ಬಿರುಗಾಳಿ ಮಾತ್ರ ಸಿಕ್ಕಾಪಟ್ಟಿ ಬರ್ತಾವೆ, ಮತ್ತು ಪೇಪರ್ ಮಾತ್ರ ಹಂಗೆ ತೊಗೊಂಗಿಲ್ಲ ಬಾಬಾ. ಮತ್ತು ಎಲ್ಲ ಕಚ್ಚ ಎಲ್ಲ ಕಡೆ ಏನ್ರಿ ಎಲ್ಲ ಕಡೆ ತೆಗೆದು ಆಮೇಲೆ ಬಾಬಾ ಪಾಸ್ ವಿತ್ ಆನರ್ ಟೈಟಲ್ ಕೊಡ್ತಾನೆ ರೀ. ಇಲ್ಲ ಅಲ್ಲಿವರೆಗೂ ಪಾಸ್ ವಿತ್ ಆನರ್ ಟೈಟಲ್ ಕೊಡೋದಿಲ್ರಿ. ಅಚ್ಚಾ ರೀ. ब्राह्मणों की दो निशानियाँ, निश्चय और विजय, जीवन का आधार है, हिलने ना पाए, विजय का प्रमाण है, कमजोर न हो जाए, ब्राह्मणों की दो निशानियाँ, निश्चय और विजय, बाबा में निश्चय हो संपूर्ण, जान ले हम अपना है स्वमान, अपने ब्राह्मण को यह दाता पुरुषोत्तम संगम युग के महिमा जान जाए, ब्राह्मणों की दो निशानियाँ, निश्चय और विजय, दिल के बोले ही बोले, नात को ही प्यारे, सर्व का सदा ही दिकादर्शी बनकर ही करे, दिल के सभी बोल लगते प्यारे, परिणाम को जान कर कर्म ही करे, ब्राह्मणों की दो निशानियाँ, निश्चय और ही विजय, सत्य बोल में हो सत्यता, सत्य का प्रकाश है अमर सदा, सिद्ध की जिद ना करे, सभ्यता से ही हो प्रत्यक्षता, पहले स्व की और सर्व की